जिसने आकाश बनाया, जिसने पृथ्वी बनाई, ओ जिसने आकाश बनाया, जिसने पृथ्वी बनाई, जो सर्वशक्तिमान प्रभु है, ओ यहोवा हमारे संग संग है। सेनाओं का यहोवा हमारे संग संग है, याकूब का परमेश्वर हमारा उजागर है। सेनाओं का यहोवा हमारे संग है, याकूब का परमेश्वर हमारा उजागर है। जिसने आकाश बनाया, जिसने पृथ्वी बनाई, ओ जिसने आकाश बनाया, जिसने पृथ्वी बनाई, सर्वशक्तिमान प्रभु है, ओ यहोवा हमारे संग है। सर्वशक्तिमान प्रभु है, ओ यहोवा हमारे संग है। सेनाओं का यहोवा हमारे संग संग है, याकूब का परमेश्वर हमारा उजागर है। सेनाओं का यहोवा हमारे संग संग है, याकूब का परमेश्वर हमारा उजागर है। जिसने समुंदर को जिसने डुबागा, जंगल में मार निकाला, समुंदर को जिसने डुबागा, जंगल में मार निकाला, जो वायदा को करता है पूरा, ओ यहोवा हमारे संग संग है। जो वायदा को करता है पूरा, ओ यहोवा हमारे संग संग है। सेनाओं का यहोवा हमारे संग संग है, याकूब का परमेश्वर हमारा उजागर है। सेनाओं का यहोवा हमारे संग संग है, याकूब का परमेश्वर हमारा उजागर है। थैंक यू फादर। हौद करते हैं, सेनाओं का यहोवा हमारा प्रभु है, हमारा उद्धार करता है, हमारा पालनहार और हमारा परमेश्वर प्रभु यीशु मसीह सज्जनहार और सारे संसार का रक्षक है। इसी के नाम में हमारे को उद्धार मिलता है। ಆತನ ಹೆಸರಿನಲ್ಲಿ ನಾವು ಉದ್ಧರಿಸಲ್ಪಡುತ್ತೇವೆ। ಆತನು ನಮ್ಮ ಪಾಲಕನು, ಪೋಷಕನು, ರಕ್ಷಕನೂ ಆಗಿದ್ದಾನೆ। ನನ್ನ ಪ್ರಿಯ ಸಹೋದರಿ ಸಹೋದರೇ, ಈಗ ನಾವು ವಾಕ್ಯಕ್ಕೆ ಹೋಗುವಾಗ ನಮ್ಮ ಹೃದಯಗಳು ದೇವರು ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ರಿ। ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ನನ್ನನ್ನು ನೋಡಬೇಕಂದ್ರೆ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಕಂಬ ಆಗಿ ನಿಂತಾರೆ ಒಬ್ಬರು ಕ್ಯಾಮ್ರಾಮ್ಯಾನ್ ಅವರು। ಹಲ್ಲೆಲೂಯಾ। ಅವರೀಗ ಸ್ವಲ್ಪ ಹೊತ್ತಿನಲ್ಲಿ ಅವರಲ್ಲಿಂದ ಸ್ವಲ್ಪ ನಿಮ್ಮನ್ನು ಕಾಣುವಂತೆ, ಅಂದರೆ ನಾವು ನನ್ನ ಕಾಣುವಂತೆ ಅವರು ಸಹಾಯ ಮಾಡ್ತಾರೆ। ಭಾಳ ಆಸಕ್ತಿಯಿಂದ ಕೂತ್ಕೊಳ್ದೆ ನೀವೆಲ್ಲರೂ ಇವತ್ತು ಪ್ರತಿದಿನ ಒಂದೊಂದು ವಿಧವಾದಂಥ ಸುವಾರ್ತೆಯನ್ನು ನಾವು ಕೇಳ್ತಾ ಇದ್ದೇವೆ, ಹೌದಲ್ಲ ಅವ್ವ ಅಮ್ಮರೇ? ಪ್ರೈಸ್ ಲಾರ್ಡ್ ಜೀಸಸ್ ಸಹೋದರ, ಪ್ರತಿದಿನ ಒಂದು ಸುವಾರ್ತೆಯನ್ನು ಕೇಳ್ತಾ ಇದ್ದಾರೆ। ಇವತ್ತು ಒಂದು ಯುವಕ, ಆ ಯುವಕನ ಹೆಸರು, ಆತನು ಸಿಂಗ್ ಪರಿವಾರಕ್ಕೆ ಸಂಬಂಧಪಟ್ಟಿದ್ದಂಥವನು, ಠಾಕೂರ್ ಕುಟುಂಬ ಅವ್ರದ್ದು, ಪ್ರತಾಪ್ ಅನ್ನತಕ್ಕಂಥ ವ್ಯಕ್ತಿ, ಪ್ರತಾಪ್ ಸಿಂಗ್ ರಾವತ್, ಉತ್ತರಾಖಂಡ್ನಲ್ಲಿರ್ತಕ್ಕಂಥ ಯವನಸ್ಥನು। ಈತನು ಒಂದು ದಿವಸ ಹೀಗೆ ಸ್ನೇಹಿತರೆಲ್ಲ ಹೋಗ್ತಾ ಇರುವಾಗ ಇದರ ಜೀವನದಲ್ಲಿ ಅತ್ಯಂತ ವಿಚಿತ್ರವಾದಂಥ ಸಂಗತಿಗಳು ಜರುಗಿದೆ। ಒಂದು ಕಡೆ ಹೋಗಿದಾಗ ಅವರು ಉತ್ತರಾಖಂಡ್ ಅಂದರೆ ಬಹಳ ಭಕ್ತಿಪೂರ್ವಕವಾದಂಥ, ಪ್ರಾಮಾಣಿಕ ಭಕ್ತಿಪೂರ್ವಕವಾದಂಥ ಅನೇಕ ದೇವಿ ದೇವತೆಗಳನ್ನು ಪೂಜಿಸ್ತಕ್ಕಂಥ ಒಂದು ಸ್ಥಳವಾಗಿದೆ ಅದು। ಹಲ್ಲೆಲೂಯಾ, ಎಲ್ಲರೂ ಹೇಳ್ತಿರಲ್ವಯ್ಯ, ದೇವಿ ದೇವತೆಗಳನ್ನು ಪೂಜಿಸುವಂಥ ಸ್ಥಳವಾಗಿದೆ। ಆ ಸಮಯದಲ್ಲಿ ಏನಾಯಿತು,
ಈ ಹುಡುಗನು ಯಾರು? ಈ ಹುಡುಗನು ಯವನಸ್ಥನಿ ಚಿಕ್ಕಿದ ಹೋಗಿ ಒಂದು ಮನುಷ್ಯನ ಮೈನಲ್ಲಿ ಒಂದು ಆತ್ಮ ಬರ್ತದೆ. ಆತ್ಮ ಬಂದ ಕೂಡಲೇ ಆ ಆತ್ಮ ದೇವರು 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 ಎಂಬುದಾಗಿ ಅವನ ಮೈಯಲ್ಲೆಲ್ಲ ಹಾರಾಡ್ತಾ ಅವನೆಲ್ಲ ಒದರಾಡ್ತಾ ಚೀರಾಡ್ತಾ ಇರುವಾಗ ಆಗ ಅವನ ದೇವರು ಅವನೊಳಗೆ ಏನು ಬಂದಿದೆ? ದೇವರು ಬಂದಿದ್ದಾನೆ, ದೇವರು ಬಂದಿದ್ದಾನೆ ಎಂಬುದಾಗಿ ಹೇಳ್ಕೊಂಡು ಅವರ ತಂದೆ ತಾಯಿಗಳು ಹೇಳ್ತಾರೆ. ಇವನು ಚಿಕ್ಕವನಿದ್ದುಕೊಂಡು ಆಶ್ಚರ್ಯವಾಗಿ ಇವನು ಮೈಯೊಳಗೆ ದೇವ್ರು ಬಂದ ಅಂತ ಹೇಳ್ತಾರಲ್ಲ, ಎಲ್ಲ ದೇವ್ರು ಬಂದಂಗೆ ಹಾರ್ತಾ ಇದ್ದಾರಲ್ಲ, ಅಂದರೆ ಇದು ದೇವ್ರು ಬಂದರೆ ಹಿಂಗೆ ಹಾರ್ತಾರಾ, ಹೀಗಿರ್ತದ ಎಂಬುದಾಗಿ ಅವನು ಆಲೋಚನೆ ಮಾಡ್ತಾನೆ. ಇಂಥ ಒಂದು ದೇವ್ರು ಇದಾನ, ಮನುಷ್ಯನ ಒಳಗೆ ದೇವ್ರು ಬಂದು ದೇವರಿಗೆ ಹಾರ್ತಾನ, ದೇವ್ರು ಹೀಗೆ ಹಾರಿ ಹೀಗೆ ಚೀರ್ತಾನ, ಹೀಗೆ ಚೀರಿ ಹೀಗೆಲ್ಲ ವಿಕಾರವಾದಂಥ ಮುಖವನ್ನು ಮಾಡ್ತಾನ, ಅಥವಾ ಎಲ್ಲರ ಮೇಲೆ ಚೀರ್ತಾ ಕೂಗುತ್ತಾ ಅದನ್ನು ಒಂಥರವಾದಂಥ ಕೇಕೆ ಹಾಕ್ತಾ ಇರುವಾಗ ಅದನ್ನು ನೋಡಿರುವಾಗ ಇವನಿಗೇನು ಸಣ್ಣ ಹುಡುಗ ಇವನು, ಆದರೂ ಅವನಿಗೆ ಅಸಹ್ಯ ಅನಿಸಿತ್ತು. ಏನು ದೇವರು ಡಿಸಿಪ್ಲಿನೇ ಬಿಟ್ಬಿಟ್ಟಂಗೆ ಅಂತ ಐತಲ್ಲ ಅಂತೇಳಿ, ಅದೆಲ್ಲ ಮೈಯೊಳಗೆ ಬಂದಂಗೆ ಕೂಗ್ತಾ ಇದ್ರೆ ಅವನೇ ದೇವ್ರು ಸರಾಯಿ ಕುಡಿತಾನ ಅಂತ ತಿಳ್ಕೊಂಡ್ಬಿಟ್ಟ. ಅವನು ದೇವ್ರು ಹಿಂಗಿರ್ತಾರ ಅಂತೇಳಿ ಅವನು ಗೊತ್ತಾಗಿಲ್ಲ ಪಾಪ, ಚಿಕ್ಕಿರುವಾಗಿಂದ ಹೀಗೆ ಆಲೋಚನೆ ಮಾಡ್ತಿದ್ದ ಅವನು. ಆದರೆ ಅವನ ತಂದೆ ತಾಯಿಗಳು ಎಲ್ಲ ದೇವರುಗಳ ಕಥೆಗಳನ್ನು ಹೇಳ್ತಾ ಇದ್ರು, ಅವರೆಲ್ಲ ಕಥೆಗಳನ್ನು ಕೇಳ್ತಾ ಇದ್ರು. ಸ್ವಲ್ಪೊಟ್ಟಿಗೆ ಆತನಿಗೆ ತಮ್ಮ ಮತದ ಕುರಿತು ಸ್ವಲ್ಪಷ್ಟಿಗೆ ಮಾಹಿತಿ ಇತ್ತು. ಮಾಹಿತಿ ಇರುವಾಗ ಈತನು ಹೀಗೆ ಆಟ ಆಡ್ತಾ ಪಾಠ ಆಡ್ತಾ ಮಗು ಆಗಿರುವಾಗ ಬೆಳೀತಾ ಬಂದ. ಅವನು ನೋಡಿದ ಇದೇನಪ್ಪ. ಆಮೇಲೆ ಎಲ್ಲಿ ಹೋಗಿದ ಕೂಡಲೇ ಅಲ್ಲಿ ಒಬ್ಬಳ ಮೈಯಲ್ಲಿ ಒಂದು ಆತ್ಮ ಬರ್ತದೆ. ಆತ್ಮ ಬಂದ ಕೂಡಲೇ ಆ ಆತ್ಮ ದೇವಿ ಆತ್ಮ, ದೇವರ ಆತ್ಮ, ದೇವಿ ಆತ್ಮ ಅಂತ ತಿಳ್ಕೊಂಡು ಇದು ದೇವಿ ಆತ್ಮ ಅಂಥೇಳಿ, ಆ ದೇವಿ ಆತ್ಮ ಅಂದರೆ ತಲೆ ಕೂದಲೆಲ್ಲ ಹೊರಗೆ ಹಾಕ್ಕೊಂಡು ಹಿಂಗೆ ಬೀಸ್ಕೊಳ್ತಾ ಮಾಡ್ತಾ ಇರುವಾಗ ಆತನಿಗೆ ಇದು ಏನಿದು ಹಿಂಗೆ ದೇವಿ ಅಂತ ಹೇಳ್ತಾರಲ್ಲ, ಇದರಿಗೆ ಆಶ್ಚರ್ಯವಾಯಿತು. ಆದರೆ ಯಾಕೆ ಹಿಂಗೆ ದೇವಿ ಮಾಡ್ತಂದ್ರೆ ದೇವಿಯಾಗಿ ಮಾಡ್ತಾರೆ ಸುಮ್ಮನೆ ಅಂತ ಹೇಳ್ತಾರೆ. ಅರ್ಥ ಆಗಿಲ್ಲ ಪಾಪ ಇವನು ಪ್ರತಾಪ್ ಸಿಂಗ್ಗೆ. ಕೆಲವು ದಿನಗಳಾಗ್ತಾ ಇರುವಾಗ ಈತನಿಗೆ ದಿನಗಳಾಗಿದ್ರೆ ಅದರ ಬಹಳಷ್ಟು ತಂದೆ ತಾಯಿ ಹತ್ರ ಇರುವಾಗ ಈತನು ತನ್ನ ಮತದಲ್ಲಿರ್ತಕ್ಕಂಥ ದೇವರುಗಳ ಬಗ್ಗೆ ಈತನು ಕಥೆಗಳನ್ನು ಕೇಳಿದ್ದುಂಟು. ಯಾರು? ಪ್ರತಾಪ್ ಸಿಂಗ್ ಅಂತೇಳಿ. ಕಥೆಗಳನ್ನು ಕೇಳಿರುವಾಗ ಎಲ್ಲ ಕಥೆಗಳನ್ನು ನೋಡಿದ್ರೆ ಒಳ್ಳೆ ಸ್ಟೋರಿ ಇದೆ, ಪೌರಾಣಿಕ ಕಥೆಗಳಿದೆ, ಎಲ್ಲ ರಾಜ ಮಹಾರಾಜರ ಕಥೆಗಳಿತ್ತು, ಭಾಳ ಎಂಜಾಯ್ ಆಯಿತು, ಎಂಟರ್ಟೈನ್ಮೆಂಟ್ ಇತ್ತು. ಆತನಿಗೆ ಆನಂದ ಆಯಿತು, ಸಂತೋಷವಾಯಿತು ಕೇಳಿರುವಾಗ. ಆದರೆ ಒಂದು ದಿವಸ ಏನಾಯಿತು, ಹೀಗೆ ಕ್ರೈಸ್ತರ ಹುಡುಗರ ಜೊತೆಲಿ ದೋಸ್ತಿ ಇತ್ತು. ಆಟ ಆಡ್ಕೋತಾ ಹೋಗೋಣ ಬರಲಿ ಚರ್ಚಿಗೆ ಹೋಗೋಣ ಬರಲಿ ಅಂತ ಕರ್ಕೊಂಡು ಇವ್ರು ಬಂದ್ರಲ್ಲ ಇವತ್ತು ಅಲ್ಲಿ ಹೋಗೋಣ ಬರಲಿ ಚರ್ಚಿಗೆ ಹೋಗೋಣ ಬರಲಿ ಅಂತೇಳಿ ಕರ್ಕೊಂಡ್ಬಂದ್ರು. ಏನು ಇರ್ತಿಲ್ಲ, ಏನಿಲ್ಲ ಬಂದು ಕುಂತರು ಅಂತೇಳಿ ಚರ್ಚಿಗೆ ಹೋಗಿರುವಾಗ ಅಲ್ಲೇ ಆ ಹುಡುಗ ಕುಂತು ನೋಡ್ತಾ ಇದ್ದಾನೆ. ಅಲ್ಲಿ ಏನು ಫೋಟೋ ಇಲ್ಲ, ಏನಿಲ್ಲ, ದೇವ್ರಿಲ್ಲದ್ರಲ್ಲಿ ಎಲ್ಲ ಕ್ಲೀನ್ ಐತಲ್ಲ ಪರ, ಫೋಟೋ ಇಲ್ಲ. ಆಮೇಲೆ ಅಲ್ಲಿ ಯಾರು, ಅಲ್ಲಿ ದೀಪ ಇಲ್ಲ, ದಿವಟಿ ಇಲ್ಲ, ಅಲ್ಲಿ ಬತ್ತಿಗಳಿಲ್ಲ, ಊದುಬತ್ತಿಗಳಿಲ್ಲ, ಸಾಂಬ್ರಾಣಿ ಇಲ್ಲ, ಏನಿಲ್ಲ. ಏನಿದು ದೇವ್ರು ಇಲ್ಲಿದ್ದಾನಿಲ್ಲಿ, ಇವರು ಚರ್ಚಿಗೆ ಹೋಗೋಣ ಪ್ರಾರ್ಥನೆಗೆ ಹೋಗೋಣ ಅಂತ ಹೇಳಿದಲ್ಲ ಅಂತೇಳಿ ನೋಡ್ತಾನೆ. ಏನಿದೆ ಅಂತ ನೋಡ್ರಿ, ಎಷ್ಟು ವಿಚಿತ್ರವಾದ ಮಕ್ಕಳಿಗೆ ಒಂದೊಂದು ರೀತಿ ಜನರಿಗೆ ಹೇಗೆ ದೇವ್ರು ಮಾತಾಡ್ತಾನೆ ನೋಡ್ರಿ. ನಾವಿಲ್ಲಿ ಎಷ್ಟೋ ವರ್ಷದಿಂದ ಕೇಳ್ತಾ ಇದ್ದೇವೆ, ನಾವು ಚೇಂಜ್ ಆಗ್ತಾ ಇದ್ದೇವಾ, ನಾವು ಮಾರ್ಪಾಟಾಗ್ತಾ ಇದ್ದೇವಾ, ಪರೀಕ್ಷಿಸ್ಕೊಳ್ಳಿ. ಇವತ್ತಿಂದ ಮಾರ್ಪಾಟಾಗೋಣ. ಈ ಹುಡುಗ ಕೂತ್ಕೊಂಡು ಕೇಳ್ತಾ ಇರುವಾಗ, परमेश्वर जगत से इतना प्रेम किया इकलौता पुत्र को दे दिया, जो कोई भी उस पर विश्वास रखता है वो अनंत जीवन पाएगा और कभी भी नाश न होगा ಅಂತ ಹೇಳಿ ಆ ವಚನ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ಖ್ಯಾತ ವಚನ ಅದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಪ್ರಿಯ ಮಗನನ್ನು ಕೊಟ್ಟನು. ಆತನನ್ನು, ಆ ಮಗನಾದ ಯೇಸು ಕ್ರಿಸ್ತನನ್ನು ನಂಬಿದ್ದವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ತಾನೆ, ಅದರ ನಿಮಿತ್ತವೇ ಆತನನ್ನು ಕೊಟ್ಟನು ಅಂತೇಳಿದೆ. ಇದನ್ನು ಓದ್ತೀರಾ ಮಾತನ್ನು 3ನೇ ಅಧ್ಯಾಯ 14ರಿಂದ ಓದ್ತೀರಿ, ನನಗೆ ಉಪಕಾರ ಮಾಡ್ದಂಗೆ ಆಗ್ತದೆ. 15ರಿಂದ ಓದ್ತೀರಿ. ಹೀಗೆ ಆತನನ್ನು ಕ್ರಿಸ್ತನನ್ನು, ಯೇಸು ಕ್ರಿಸ್ತನನ್ನು ನಂಬುವನು ಯಾವನಾದರೂ, ಏನಂದ್ರೆ ಯಾವನಾದರೂ ಕೋಯಿ ಬಿ ನಡೆದು, ಯಾವನಾದ್ರೂ ಅಂದ್ರೆ ಯಾರು ಬಂದ್ರಪ್ಪ? ಕ್ರಿಶ್ಚಿಯನ್ರಷ್ಟೇ ಬಂದ್ರ? ಎಲ್ಲರೂ ಬಂದ್ರಲ್ಲ. ಯಾವನಾದರೂ, ಹೀಗೆ ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವರು.
ಕಾರಣ ಏನಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಈ ಲೋಕದಲ್ಲಿ ಅರ್ಪಿಸಿಕೊಟ್ಟನು. ಆ ಯೇಸು ಕ್ರಿಸ್ತನನ್ನು ನಂಬುವವನು ಯಾವನಾದ್ರೂ, ಮತ್ತೆ ನೋಡ್ರಿ ಅದೇ ಬಂತು, ಯಾವನಾದ್ರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುನು. ಮುಂದೆ ದೇವರು ಲೋಕಕ್ಕೆ ನಾಶದ ತೀರ್ಪು ಮಾಡಲಿಕ್ಕೆ ತನ್ನ ಮಗನನ್ನು ಕಳಿಸಲಿಲ್ಲ, ಆದರೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಲೋಕವನ್ನು ರಕ್ಷಿಸಿ, ನಾಶದಿಂದ ರಕ್ಷಿಸಿ ಕಾಪಾಡೋದಕ್ಕಾಗಿ ಆತನನ್ನು ಕಳಿಸಿದನು. ಈ ಚಿಕ್ಕ ಹುಡುಗ ನೋಡ್ರಿ ಎಷ್ಟು ಹುಷಾರದಾನೆ. ಇದನ್ನು ಕೇಳಿದ್ಕೊಳ್ಳಿ, ಆತನ ತಲೆ ಇದೇನಪ್ಪ, ನಾವಿಷ್ಟು ಸಾರಿ ಕೇಳಿದೇವೆ, ಲೋಕಕ್ಕೆ ದೇವರು ತನ್ನ ಮಗನನ್ನು ಕೊಟ್ಟನು, ಯಾರಿಗಾಗಿ? ನಾವು ನಾಶ, ಅಲ್ಲಿ ನೋಡ್ರಿ ಒಂದೊಂದು ಪದಗಳಿದೆ, ನಾಶವಾಗಬಾರದೆಂಬುದಾಗಿ. 15ನೇ ಅಕ್ಷರದಲ್ಲಿ ನಂಬುವವನು ಒಬ್ಬನಾದರೂ ನಾಶವಾಗಬಾರದೆಂಬುದಾಗಿ, ಮತ್ತು ಅವನೇನು ಪಡ್ಕೊಳ್ಬೇಕು? ನಿತ್ಯ ಜೀವ ಪಡ್ಕೊಳ್ಬೇಕೆಂಬುದಾಗಿ. ನೆಕ್ಸ್ಟ್ ಮತ್ತೊಂದು ಸಾರಿ ಹೇಳಲಾಗಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತಿದೆ. ಇದು ಭಾಳ ಜನರಿಗೆ ಅರ್ಥ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಈ ಮನುಷ್ಯನ ಹುಡುಗನು, ಅಯ್ಯೋ, ಈ ದೇವರು ತನ್ನ ಮಗನನ್ನು ಕೊಟ್ಟು ಆತನ ಪ್ರಸಂಗ ಕೇಳ್ತಾನೆ, ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ಅಪರಾಧಗಳಿಗಾಗಿ ಆತನು ಸತ್ತನು, ಯೇಸು ಮಸೀಹ ಹಮಾರೆ ಲಿಯೆ ಕ್ರೂಸ್ ಪರ್ ಮಾರಾ ಗಯಾ. ಅರೆ, ಈತನ ಹೇಳ್ತಾನೆ, ಎಲ್ಲರೂ ಬಂದರು, ನಾನು ಕೇಳಿರ್ತಕ್ಕಂಥ ನನ್ನ ಕಥೆಗಳಲ್ಲಿ, ಪೌರಾಣಿಕ ಕಥೆಗಳಲ್ಲಿ ಎಲ್ಲರೂ ಬಂದರು, ಯುದ್ಧ ಮಾಡಿದ್ರು, ತನ್ನ ಕುಟುಂಬ ನೋಡಿದ್ರು, ತನ್ನ ಕುಟುಂಬದ ಸಹಿತ ನೋಡಿದ್ರು, ರಾಜ್ಯವನ್ನು ನೋಡಿದ್ರು, ಹೋದ್ರು. ಆದರೆ ನಮಗಾಗಿ ಸತ್ತವರು ಯಾರಿಲ್ಲಲ್ಲ. ನೋಡ್ರಿ, ಬೈಬಲ್ ಡೈರೆಕ್ಟ್ಲಿ ಸ್ಪೀಕಿಂಗ್ ಟು ದ ಪರ್ಸನ್, ನೇರವಾಗಿ ಮಾತಾಡ್ತದೆ. ಯಾವನಾದರೂ ಅಂತ ಹೇಳಿದ್ರೆ ಹೆಂಗೆ ಬಂತದು? ಇಲ್ಲ ಬ್ರಾಹ್ಮಣನೇ, ಇಲ್ಲದ್ರೆ ಶೂದ್ರನೇ, ಇಲ್ಲದಿದ್ರೆ OBC ಅವರೇ ಮತ್ತು SC/ST ಅವರೇ ಅಂತ ಏನಾರು ಇದೆ ಅದರೊಳಗೆ. ಯಾವನಾದರೂ ಅಂದರೆ ಯಾರು ಬಂದರು? ಎಲ್ಲರೂ ಬಂದರು. ಅದಕ್ಕಾಗಿ ಈ ಹುಡುಗ ಯಾವನಾದರೂ ಆಶ್ಚರ್ಯವಾಗಿ ಕೇಳ್ತಾ ಇದ್ದಾನೆ, ನಾಶವಾಗದೆ. ಅದಕ್ಕೆ ಯೇಸು ಕ್ರಿಸ್ತನು ಯಾಕೆ ಶಿಲುಬೆ ಮೇಲೆ ಸತ್ತನು, ಯಾಕೆ ಶಿಲುಬೆ ಮೇಲೆ ಮರಣಿಸಿದಂದರೆ, ನಾವು ಮಾಡಿರುವ ಪಾಪ, ದ್ರೋಹ, ಅಪರಾಧಗಳು, ಸುಳ್ಳು, ಮೋಸ, ವಂಚನೆ, ದ್ವೇಷ, ಅಸೂಯೆ, ಕಹಿ, ಕಾಮ, ಕ್ರೋಧ, ಮದ, ಮತ್ಸರ, ಕಣಿನಾಸೆ, ಶರೀರದಾಸೆ, ಬದುಕುಬಾಳಿಯಂಡಂಬ ಇವೆಲ್ಲ ಪಾಪಿಷ್ಟ ಆಲೋಚನೆಗಳು ಇರುವುದರಿಂದ, ಈ ಪಾಪ ಕೃತ್ಯಗಳನ್ನು ಮಾಡ್ತಾ ಇರೋದ್ರಿಂದ ಆ ಪಾಪದ ನಿಮಿತ್ತ ನಮ್ಮ ಮೇಲೆ ಶಿಕ್ಷೆ ಬಂದಿದೆ. ಏನು ಬಂದಿದೆ? ಶಿಕ್ಷೆ. ಏನು ಶಿಕ್ಷೆ? ಅದು ಧರ್ಮಶಾಸ್ತ್ರದ ಎಲ್ಲ ಶಿಕ್ಷೆಗಳು. ಆ ಶಿಕ್ಷೆಯಿಂದ ಮನುಷ್ಯನು ಪ್ರತಿದಿನ ಏನಾಗ್ತಾ ಇದ್ದಾನೆ? ಬದುಕುತ್ತಿದ್ದು ಕೂಡ ಏನಾಗ್ತಾ ಇದ್ದಾನೆ? ನಾಶವಾಗ್ತಾ ಇದ್ದಾನೆ. ಹೌದಲ್ಲ? ನಾ ಕೇಳಿಲ್ಲ ಯಾವತ್ತು. ಹೀಗೆ ಎಲ್ಲ ಬಂದರು, ಆದರೆ ಮನುಷ್ಯನಿಗಾಗಿ ನಮ್ಮ ಪಾಪಗಳನ್ನು ನಾವು ನಿಜವಾಗಲೂ ಪಾಪದಲ್ಲಿ ನಾಶವಾಗ್ತಾ ಇದ್ದೇವೆ. ನಮ್ಮ ರಕ್ಷಣೆಗಾಗಿ, ನಮ್ಮ ಕ್ಷೇಮಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ ನಾವು ಉದ್ಧಾರ ಆಗಬೇಕಂತೇಳಿ ಯಾರೂ ಬಂದಿಲ್ಲಲ್ಲ. ನಾನು ಕೇಳಿರುವ ಕಥೆಗಳಲ್ಲಿ ಯಾರು? ಪ್ರತಾಪ್ ಸಿಂಗ್ ಹೇಳ್ತಾ ಇದ್ದಾನೆ, ನಾನು ಕೇಳಿರುವ ಕಥೆಗಳು ಯಾರೂ ನಮಗಾಗಿ ಬಂದಿಲ್ಲಲ್ಲ. ಇಲ್ಲಿ ನೋಡಿದ್ರೆ ಯೇಸು ನಮಗಾಗಿ ಕಳಿಸಲ್ಪಟ್ಟಿದೆ. ಪರಲೋಕದಲ್ಲಿರುವಂಥ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಎಲ್ಲವ ಪ್ರೀತಿ ಅಂದರೆ ಬೈಬಲ್ನಲ್ಲಿ ತೋರಲ್ಪಟ್ಟ ಪ್ರೀತಿ ಅನ್ನೋ ಪದಕ್ಕೆ ಭಾಳ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೆ ನಾವು. ಪ್ರೀತಿ ಅನ್ನೋ ಪದ ಕಾಮವಿಲಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪ್ರೀತಿ ದೈವಿಕವಾದಂಥದ್ದು, ಪ್ರೀತಿ ಅದ್ಭುತವಾದಂಥದ್ದು, ಪ್ರೀತಿ ಕನಿಕರ ತೋರಿಸ್ತಕ್ಕಂಥದ್ದು. ಅರ್ಥ ಆಗ್ತದೆ? ಪ್ರೀತಿ ಕ್ಷಮಿಸತಕ್ಕಂಥ ಪ್ರೀತಿ, ದಯೆ ತೋರಿಸ್ತಕ್ಕಂಥ ಪ್ರೀತಿ, ಎಲ್ಲವನ್ನು ಸಹಿಸಿಕೊಳ್ತದೆ ಪ್ರೀತಿ, ಎಲ್ಲವನ್ನು ಭರಿಸ್ತದೆ ಪ್ರೀತಿ, ಎಲ್ಲರನ್ನೂ ಮ್ಯಾನೇಜ್ ಮಾಡ್ತದೆ. ಇದು ಪ್ರೀತಿಯ ನಿಜವಾದ ತಾತ್ಪರ್ಯ. ಒಂದು ದಿವಸ ಏನಾಯ್ತಂದ್ರೆ, ಬಂದ್ರೆ ಎಲ್ಲರೂ ಹಲ್ಲೆಲೂಯಾ. ಒಂದು ದಿವಸ ಏನಾಯ್ತಂದ್ರೆ, ಒಂದು ಮಗನಿದ್ದ, ಅವನ ಹೆಸರು ಸಂತೋಷ್ ಅಂತೇಳಿ. ಆದರೆ ಅವನಿಗೆ ಸಂತೋಷ ಇಲ್ಲ. ಅವನು ಸ್ಕೂಲ್ನಲ್ಲಿ ಚೆನ್ನಾಗಿ ಓದ್ತಾ ಇದ್ದ ಚೆನ್ನಾಗಿದ್ದ. ಅವನಿಗೆ ಯಾರಂದರೆ, ಅವನು ಭಾಳ ಅಂದರೆ ಅವರ ತಂದೆಯನ್ನು ಭಾಳ ದ್ವೇಷಿಸ್ತಾ ಇದ್ದ. ಯಾರನ್ನು ದ್ವೇಷಿಸ್ತಾ ಇದ್ದ? ತಂದೆಯನ್ನು. ಆದರೆ ತಂದೆ ಅವನ
ಇನ್ನು ತರಬೇತಿ ಕೊಡುವಾಗ ಸ್ಕೂಲ್ಗೆ ಹೋಗುವ ಬರುವಾಗ ಅವನು ದುಡ್ಡು ಕೇಳ್ತಿದ್ದ. ದುಡ್ಡು ಹಾಕ್ಲ ನಿನಗೆ, ದುಡ್ಡು ಯಾಕೆ? ಎಲ್ಲರೂ ತಿಂತಾರೆ, ನಾನು ತಿಂತಾ ಇದ್ದೇನೆ. ಎಲ್ಲರೂ ತಿಂತಾರೆ ಅಂತಾನೆ ಮನೆಗೆ ತಿನ್ನೋದಿಲ್ಲ, ಬಿಸಿ ಊಟ ಕೊಡೋದಿಲ್ಲ ಮನೆ. ಅವಾಗ ಹೋಗಿಲ್ಲ ತಿನ್ಕೊ ಅಂತ ಹೇಳ್ದೆ. ನಮ್ಮ ಅಪ್ಪಾಜಿ ಏನ್ಲೇ ದುಡ್ಡೇ ಕೊಡೋದಿಲ್ಲ, ಏನು ಕಿರಿಕಿರಿಪ್ಪ, ಎಂಥ ತಲೆನೋಲೆಪ್ಪ ನಮ್ಮಪ್ಪ. ಯಾವಾಗ ನೋಡಿದ್ರೆ ಸಿಟ್ಟಿಂದಿರ್ತಾರೆ, ನನ್ನ ಕಡೆ ಮಾತಾಡುವಾಗ ಪ್ರೀತಿಯಿಂದ ಮಾತಾಡೋದಿಲ್ಲ. ನಾನಂದ್ರೆ ಇಷ್ಟ ಇಲ್ಲ ನಮ್ಮ ಪಪ್ಪಾಗೆ. ಪಪ್ಪನ ಮೇಲೆ, ತಂದೆ ಮೇಲೆ ಏನಾಯಿತು, ಈತನಿಗೆ ದ್ವೇಷ ಹುಡ್ತಾ ಇದೆ ದಿನಗಳಲ್ಲಿ. ಈತನಿಗೆ ಏನು ಮಾಡಿದ್ರು ಅವನು ತಂದೆ ಅವನಿಗೆ ಶತ್ರುವಾಗಿದ್ಬಿಟ್ಟ. ಒಂದು ದಿವಸ ಸ್ಕೂಲಲ್ಲಿ ಕೂತ್ಕೊಂಡಿದ್ದಾನೆ. ಆ ಸಂತೋಷ ಬಂದು ಕೇಳಿದ್ರು, ಸಂತೋಷ ಏನೋ ಹಿಂಗೆ ಕೂತೀವಿ? ಏನಿಲ್ಲ ಅಲ್ಲೇಪ್ಪ, ನಮ್ಮ ಡ್ಯಾಡಿ ಅಂದರೆ ಭಾಳ ಬೇಜಾರೆ, ಭಾಳ ಬೋರ್ಲೆಪ್ಪ, ಕಿರಿಕಿರಿ ಮಾಡ್ತಾನವ. ಯಾವಾಗ ನೋಡಿದ್ರು ಕಿರಿಕಿರಿ ಸಾಕಾಗಿಬಿಟ್ಟೈತಿ. ಅಲ್ಲೇ ಕುಂತಿ, ಇಲ್ಲೇ ಹೋಗತ್ತಿ, ಅಲ್ಲೇ ಹೋಗತ್ತಿ, ನೀ ಏನಲ್ಲಿ ಮಾಡತ್ತಿ? ಏನ ಡ್ಯಾಡಿ ನೀ ಭಾರಿ ಅಲ್ಲೇ ಕುಂತಿ ಅಂತ ಇಲ್ಲಿ ಕೆಲಸ ಇರೋದಿಲ್ಲ ನಮ್ಗೆ. ಡ್ಯಾಡಿ ಮೇಲೆ ಭಾಳಷ್ಟು ದ್ವೇಷ, ಎಷ್ಟು ದ್ವೇಷ ಅಂದರೆ ಅಷ್ಟು ದ್ವೇಷ. ಅದು ಒಂದು ದಿವಸ ಒಳ್ಳೆ ಚೆನ್ನಾಗಿ ಪಾಸ್ ಅದ. ಒಂದು ದಿವಸ ಬರ್ತಡೇ ಆಯಿತು. ಬರ್ತಡೇ ಆದಾಗ ಡ್ಯಾಡಿ ಬರ್ತಡೇ ನಂಗೆ 5,000 ರೂಪಾಯಿ ಕೊಡು. ಯಾಕಲೆ 5,000 ರೂಪಾಯಿ? ಬರ್ತಡೇ ಮಾಡಬೇಕು. ಏನು ಅವಶ್ಯಕತೆ ಇಲ್ಲ, ದುಡ್ಡಿನಷ್ಟಿಲ್ಲ, ಏನು ಬೇಕಾಗಿಲ್ಲ, ಬರ್ತಡೇ ಬೇಕಾಗಿಲ್ಲ, ಏನು ಬೇಕಲ್ಲ, ಸುಮ್ಮನೆ ಇರು, ನಿನ್ನ ಕೆಲಸ ನೀ ಮಾಡ್ಕೊ, ಚೆನ್ನಾಗಿ ಓದಪ್ಪ ಅಂತ ಹೇಳ್ತಾನೆ. ಬರ್ತಡೇಗೆ ದುಡ್ಡು ಕೊಟ್ಟಿಲ್ಲ ನಂಗೆ, ಬರ್ತಡೇ ಮಾಡೋಕೆ ದುಡ್ಡು ಕೊಟ್ಟಿಲ್ಲ ನಂಗೆ, ಚಾಕ್ಲೇಟ್ ಕೊಟ್ಟಿಲ್ಲ, ಬರ್ತಡೇಗೆ ನಂಗೆ ಬಟ್ಟೆ ಕೊಟ್ಟಿಲ್ಲ. ಇದೊಂದು ತಂದೆನಾ? ಹೊಸ ಬಟ್ಟೆ ಕೊಡಿಸಿಲ್ಲ. ಎಲ್ಲರೂ ಡ್ಯಾಡಿ ನೋಡಿ ಎಲ್ಲರೂ ಬಟ್ಟೆ ಕೊಡಿಸ್ತಾರೆ, ಹೌದ್ರ? ಎಲ್ಲರೂ ಮಮ್ಮಿ ಡ್ಯಾಡಿ ಬಟ್ಟೆ ಕೊಡಿಸ್ತಾರೆ, ನಂಗೆ ಬಟ್ಟೆ ಕೊಡಿಸಿಲ್ಲ ನೀನು. ಪಾಪ ತಂದೆ ಕಷ್ಟ ಅಂತ ತಂದೆಗೆ ಗೊತ್ತಿದೆ, ಅವಾಗ ಏನು ಮಾಡ್ತಾ ಇದ್ದಾನೆ ಅವನಿಗೆ ಗೊತ್ತಿದೆ. ಆದರೂ ಪಾಪ ಅವ್ರ ತಂದೆ ಏನು, ಇಲ್ಲಪ್ಪ ಏನು ಮಾಡಬೇಕು, ಈಗ ನಮ್ಮ ಕಡೆ ಇಲ್ಲ, ನೀನು ಸಂಭಾಳಿಸ್ಕೊಂಡು ಹೋಗು, ಬರ್ತಡೇ ಏನು ಮಾಡೋ ಅಕ್ಕರಿಲ್ಲ, ಅದೇನು ಮೊದಲಿಂದ ಈಗ ಯಾರ್ಯಾರೋ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡುವಂಥದ್ದೇನಿಲ್ಲ. ಅವಾಗ ಅದು ಸಿಟ್ಟು ಇಟ್ಕೊಂಡಿರ್ತಾನೆ. ನಮ್ಮ ಡ್ಯಾಡಿ ಯಾವತ್ತು ನೋಡಿದ್ರೆ ನಮ್ಮನ್ನು ಅಸಲು ಕೇರ್ ಮಾಡೋದಿಲ್ಲ. ಮತ್ತು ಆಮೇಲೆ ರಿಸಲ್ಟ್ ಬರ್ತದೆ, ರಿಸಲ್ಟಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗ್ತಾನೆ. ಎಲ್ಲ ಏನು ಬರ್ತಾನೆ, ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗ್ತಾನೆ, ಖಾಲಿ ಪಾಸ್ ಆಗ್ತಾನೆ. ಪಾಪ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಮಾಡೋಕೆ ಒಂದು 10,000 ರೂಪಾಯಿ ಕೊಡು ಅಂತ ಹೇಳ್ತಾನೆ. ಕಾಲೇಜ್ ಮಾಡ್ತಾಯಿದ್ದಾನೆ ಈಗ. 10,000 ರೂಪಾಯಿ ಯಾಕಪ್ಪ ಪಾರ್ಟಿ ಮಾಡೋಕೆ? ನೀನು ದೊಡ್ಡ ಸಾವುಕಾರ ಮಗನ? ನಿಮ್ಮಪ್ಪ ಏನು ದೊಡ್ಡ ಶ್ರೀಮಂತ? ಸುಮ್ಮನೆ ನಿನ್ನ ಕೆಲಸ ನೀನು ಮಾಡಿ, ಚಲೋ ಓದು. ಏನು ಮಾಡಿದಿ? ಪಾಸ್ ಆಗಿನಿ, ಎಲ್ಲ ಪಾಸ್ ಆಗಿದ್ದೀನಿ. 50% 50% ನಿಂಗೆ ಪಾರ್ಟಿ ಮಾಡ್ತೀನಿ. ಚಲೋ ಓದಲ್ಲ, ಇನ್ನೂ ಸ್ವಲ್ಪ ಚಲೋ ಓದ, ದೇವ್ರು ಒಳ್ಳೇದು ಮಾಡ್ತಾರೆ, ನೀನು ಚೆನ್ನಾಗಿ ಉದ್ಧಾರ ಆಗ್ತೀನಿ ನೀನು ಅಂತ ಹೇಳ್ತಾರೆ. ಹೌದು ಹೇಳೋದಿಲ್ಲ? ಅವಾಗ ನಮಗೆ ಹೆಂಗೆ ಅನಿಸ್ತದೆ? ಏನು ಕಿರಿಕಿರಿ ಅಪ್ಪ ಅಂದರೆ ಅಪ್ಪನ ಮೇಲೆ ಯಾವಾಗೂ ಸಿಟ್ಟು. ಆದರೆ ಅವ್ರ ಮಮ್ಮಿ ಹೇಳ್ತಾರೆ, ಮಗ ಪಾರ್ಟಿ ತಗೋ, ಒಂದು 3,000 ರೂಪಾಯಿ ಕೊಡ್ತಾಳೆ ಅವ್ರ ತಾಯಿ. ಇವ್ ನಿಮ್ಮ ಮಮ್ಮಿ ಭಾಳ ಚಲೋ. ಯಾರು? ಮಮ್ಮಿ ಭಾಳ ಚಲೋ. ಅಯ್ಯೋ ನಮ್ಮ ಮಮ್ಮಿ ಪಾರ್ಟಿಗೆ ದುಡ್ಡು ಕೊಡ್ಲದೆ, ಹುಷಾರು ಮಗ, ಯಾವುದು ಕೆಟ್ಟ ಕೆಲ್ಸಕ್ಕೆ ಹೋಗ್ಬೇಡ ಅಂತೇಳಿ ಮಮ್ಮಿ ಕೊಟ್ಲದೆ ಪಾರ್ಟಿ ಮಾಡ್ತಾನೆ. ಪಾರ್ಟಿ ಮಾಡ್ಕೊಂಡ್ರೆ ಆದ್ರೆ ಅಪ್ಪ ನೋಡಿದ್ರೆ ಗೂದ್ರೆ ಮಕ್ಕಳು ಅಪ್ಪನ ಭಾರಿ ಇಂಟ್ರೆಸ್ಟ್ ಸಿಗುತ್ತೆ. ಅಪ್ಪನ ಗುರುಗುಟ್ಟು ನೋಡ್ತಾ ಇರ್ತಾರೆ. ಇಲ್ವಾ ಯಾಕ ಬರೋದಿಲ್ಲ ಈಗ ಸಿಟ್ಟು. ಯಾಕಂದರೆ ಅಪ್ಪ ಕೊಡಲಿಲ್ಲಲ್ಲ. ಹಾಗೆ ಇವನಿಗೆ ಅರ್ಥ ಆಗ್ತಿಲ್ಲ. ದಿನಗಳದಂತೆ ಭಾಳ ಅಪ್ಪನ ಮೇಲೆ ಸಿಟ್ಟು ಕಟ್ಕೋತಾನೆ, ಅವನು ದ್ವೇಷ ಕಟ್ಕೋತಾನೆ. ನಮ್ಮಪ್ಪಾಜಿ ಹಾಗೆ, ನಮ್ಮಪ್ಪಾಜಿ ಹೀಗೆ, ನಮ್ಮಪ್ಪ ನನಗೆ ಮೇಲೆ ಬರಲಿಕ್ಕೆ ಕೊಡೋದು. ನಾನು ಚೆನ್ನಾಗಿ ಓದಿದ್ರು, ನಾನು ಹೆಂಗೋ ಪಾಸಾಗಿದ್ದು ದೊಡ್ಡ ಮಾತು. ಆ ಪಾಸಾಗಿದ್ದು ಪಾರ್ಟಿ ಮಾಡಿಲ್ಲ, ಅದಕ್ಕೂ ನಮ್ಮಪ್ಪಗೆ ಸಂತೋಷ ಇಲ್ಲ. ಮತ್ತೆ ಚಲೋ ಓದಬೇಕಾಗಿತ್ತಲ್ಲ ಅಂತ ಹೇಳ್ತಾನೆ. ನಾನು ಸರಿಯಾಗಿ ಏನಾರು ಒಂದು ಮಾಡಿದರೆ ಅದಕ್ಕೂ ಸರಿಯಾಗಿದೆ. ಯಾವಾಗ ನೋಡಿದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಯಾವಾಗ ನೋಡಿದ್ರೆ ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತೇಳಿ ಅಪ್ಪನ ಮೇಲೆ ಭಾಳಷ್ಟು ದ್ವೇಷ ಕಟ್ಕೊಂಡ. ಒಂದು ದಿವಸ ಕಾಲೇಜ್ ಮಾಡ್ತಾರೆ, ದೊಡ್ಡವಾಗಿದ್ದಲ್ಲ, ನೀನು ಪೆದ್ದೋನೇನೆ ಇప్పుడు ఏమైనా పెద్దోనే నన్ను కొట్టకూడదు ఇప్పుడు అందరి ముందు. కొమ్మలు వచ్చినాయి బాబు, ಕೊಂಬು ಬಂದವೇನು ಏನಂತಾರೆ? ಕೊಂಬ ಏನಂತಾರೆ? ಕೊಂಬು ಬಂದ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡ್ದೆ. ನೋಡು ತಾಯಿ ಏನಾರ ಮಕ್ಕಳನ್ನ ಎಲ್ಲರ ಮುಂದೆ ಏನೋ ನೀ ಕೆಲಸ ಮಾಡ್ತಿಲ್ಲ, ಹಿಂಗೆ ನೋಡ್ತಾಳೆ ತಾಯಿಗೆ. ಹಿಂಗೆ ನೋಡಿಬಿಟ್ಟು ತಾಯಿ ಕೆಳಗೆ ಬಿಡಕ್ಕೆ ಲಪಕ್ ಅಂತೇಳಿ ಏನಾರಂದ್ರೆ ಗುಡ್ಗುಟ್ಟು ನೋಡ್ತಾರೆ ತಾಯಿನ. ಅಪ್ಪ ನೋಡ ಎಲ್ಲರ ಮುಂದೆ ಹೇಗೆ ಸ್ಟೈಲ್ ಇರ್ತದೆ ಅಲ್ಲ, ಬರೀ ಸ್ಟೈಲ್ ಇರುತ್ತೆ. ನೋಡ್ಕೊಂಡು ಹೆದರಿಸ್ಬಿಡ್ತಾರೆ. ಅಂದರೆ ಅಪ್ಪನ ಮೇಲೆ ಅಷ್ಟು ಸಿಟ್ಟು. ಒಂದು ದಿವಸ ಏನಾಗ್ತದೆ, ನಾನು ಪ್ರೀತಿ ಬಗ್ಗೆ ಮಾತಾಡ್ತೇನೆ, ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒಂದು ದಿವಸ ಮತ್ತು ಅವನಿಗೆ ಪಾರ್ಟಿಗೆ ದುಡ್ಡು ಬೇಕಾಗಿರ್ತದೆ. ಅವನು ಔತಣ ಮಾಡಲಿಕ್ಕೆ ದೋಸ್ತರ ಜೊತೆಯಲ್ಲಿ. ಅಪ್ಪ ನನ್ನ ಕಡೆ ದುಡ್ಡಿಲ್ಲಪ್ಪ ಅಂತೇಳಿ
ಅಂತ ಹೇಳ್ತಾನೆ. ಕೇಳಿರದ ಆಮೇಲೆ ಕೆಲವು ದಿವಸಗಳಾದಮೇಲೆ ಅವನು ಸಿಗರೇಟ್ ಕುಡಿತಾ ಇರೋದು, ಆ ಫ್ರೆಂಡ್ಸ್ ಜೊತೆಲಿ ಸಿಗರೇಟ್ ಕುಡಿತಾ ಇರೋದು ನೋಡಿ ಸಿಕ್ತಾ ಅವನು ಹಿಡ್ಕೊಂಡು ಬಂದು ಮನೆಯಲ್ಲಿ ಹಿಗ್ಗ ಬಾರಿಸಿ ಹೊಡಿತಾನೆ, ಮಾಸ್ತ್ ಹೊಡಿತಾನೆ, ಹೊಡೆದು ಹಿಗ್ಗ ಬಾರಿಸಿ ಹೊಡೆದು ದಡ ಹೊಡೆದು ಅವ್ರ ತಾಯಿ ಬಂದು ಇರಲಿ ಬಿಡಿ ನಾನು ಸರ್ ಕುಡಿದಲ್ಲ ಬಿಡಂತ ಅವ್ರ ತಾಯಿ ಭಾಳ ರಕ್ಷಣೆ ಕೊಡ್ತಾಳೆ. ಇವನಿಗೇನು ತಾಯಿ ಭಾಳ ಒಳ್ಳೆಯವಳು, ಇರಲಿ ಬಿಡಿ ಹೊಡಿಬೇಡಿ ಸಣ್ಣ ಹುಡುಗ ಇನ್ನು ತಿಳ್ಕೊ ಏನು ಸಣ್ಣ ಹುಡುಗ ಕಾಲೇಜ್ ಮಾಡಕತ್ತ ನಾವು ಅಂತೇಳಿ ಅವ್ರ ತಾಯಿ ಬಿಡಿಸ್ತಾ ಇದ್ದಾಳೆ. ಮಾಸ್ತ್ ಹೊಡಿತಾನೆ, ಹೊಡೆದುಕೊಳ್ಳಿ ತಂದೆ ಮೇಲೆ ಭಾಳ ಸಿಟ್ಟು ದ್ವೇಷ. ಇವನು ಕಾಲೇಜ್ ಹೋಗ್ತಾನೆ. ಕಾಲೇಜ್ ಹೋಗಿ ಆಲೋಚನೆ ಮಾಡ್ತಾನೆ, ಏನು ಮಾಡ್ಬೇಕು ಗೊತ್ತಾಗ್ತಲ್ಲ. ಈ ಅಪ್ಪ ಇರೋ ತಕ್ಕ ನಾನು ಮಾತ್ರ ಸುಖವಾಗಿರ್ಲಿಕ್ಕೆ ಹೋದ್ರೆ ನಮ್ಮ ಅಪ್ಪನೇ ನನಗೆ ಭಾಳ ದೊಡ್ಡ ಶತ್ರು ಅಂತೇಳಿ ಅವರ ಅಪ್ಪನನ್ನು ಕೊಂದು ಹಾಕಲಿಕ್ಕೆ ವಿಷ ತಗೋತಾನೆ. ಅವರಪ್ಪನನ್ನು ಕೊಂದು ಹಾಕ್ಲಿಕ್ಕೆ ಅಂತ ಹೋಗ್ತಾನೆ, ವಿಷ ತೊಗೊಂಡು ಬರ್ತಾನೆ. ಅವನು ವಿಷ ತೊಗೊಂಡು ಭಾಳ ಹೆಂಗಾರ ಮಾಡಿ ಇವ್ನು ಮುಗಿಸ್ಬಿಡು ನೀನು ಅಪ್ಪನನ್ನು ಅಂತೇಳಿ ಬಂದಿರ್ತಾನೆ. ಬಂದ ಕೂಡಲೇ ಮನೆ ಲಾಕ್ ಹಾಕಿದೆ. ಅಕ್ಕದ ಪಕ್ಕದ ಮನೆಯವ್ರು ಕೇಳ್ತಾರೆ, ಓಡ್ತಾ ಬರ್ತಾನೆ, ಮನೆ ಲಾಕ್ ಆಗಿದೆ. ಏನು ಮನೆ ಲಾಕ್ ಆಗಿದೆ ಅಂದರೆ ಅಕ್ಕಪಕ್ಕದಲ್ಲಿ ಹೊಡ್ತಾರೆ, ಏನಿದೆ ಪಪ್ಪ ಮಮ್ಮಿ ಇಲ್ಲ ನಿಮ್ಮ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರನ್ನ ಆಸ್ಪತ್ರೆಗೆ ತೊಗೊಂಡಿದ್ದಾರೆ, ಅರ್ಜೆಂಟ್ ತೊಗೊಂಡು ಹೋಗಿದ್ದಾರೆ, ಭಾಳ ಸೀರಿಯಸ್ ಇದೆ ಅಂತೆ ಅಂತ ಹೇಳ್ಕೊಂಡು ಇವನು ಅಪ್ಪಗೆ ಸೀರಿಯಸ್ ಇದೆ ಖುಷಿಯಾಗಿಬಿಟ್ಟವು. ನಾನು ವಿಷ ಹಾಕೋದು ಬೇಡ ಇವನ ಸತ್ತು ಹೋಗ್ತಾನೆ, ಚಲೋ ಆತು ಬಿಡ, ಹಂಗಾರ ಸಾಯಿಲೆ ಎತ್ತಾಗನೆ, ಭಾಳ ಸೀರಿಯಸ್ ಇದೆ ಅಂತೇಳಿ. ನೋಡಿದ್ರಿ ಮಕ್ಕಳಲ್ಲಿ ಎಂಥ ಬುದ್ಧಿ ಬರ್ತದೆ, ಅವ್ರಿಗೇನು ಅರ್ಥ ಆಗಿಲ್ಲ. ಸೊ ಆಮೇಲೆ ಸಾಯಿಲಿ ಬಿಡು ಅಂತೇಳಿ ಅವನು ಆದರೂ ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಗೆ ಹೋದ್ಕೊಳ್ಳಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಮಾತಾಡ್ಲಿಕ್ಕೆ ಆಗದೆ ICUನಲ್ಲಿ ಆಕ್ಸಿಜನ್ ಹಚ್ಚಿ ಪಾಪ ಆಕ್ಸಿಜನ್ ತಗೋತಾ ಇರ್ತಾರೆ. ಮತ್ತಲ್ಲಿ ಮಾನಿಟರ್ ಮೇಲೆ ಅವರ ಪಲ್ಪಿಟೇಷನ್ ಮತ್ತು ಅವ್ರ ಹಾರ್ಟ್ ಬೀಟ್ಸ್ ಎಲ್ಲ ಕಾಣ್ತಾ ಇರ್ತದೆ. ಆಮೇಲೆ ನೋಡ್ಕೊಳ್ಳಿ ಏನಾಗಿಲ್ಲಪ್ಪ ಅಪ್ಪ ಏನಲ್ಲ ತೊಂದರೆ ಇಲ್ಲ, ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿದಂತೆ, ಅವನಿಗೆ ನಿಮ್ಮ ತಂದೆಗೆ ಆರಾಮ ಆಗ್ತದೆ, ಏನು ಚಿಂತೆ ಮಾಡಬೇಡ ಅಂತ ಹೇಳ್ಕೊಳ್ಳಿ. ಇವನು ಅವ್ರ ಅಪ್ಪನ ದೋಸ್ತು, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಅಂತ ಮನಸ್ಸೊಳ್ತೇನೆ, ನಾನು ಯಾಕೆ ಚಿಂತೆ ಮಾಡ್ತೇನೆ, ಸತ್ರ ಇನ್ನೂ ಚಲೋ ಹೊತ್ತೇ ಸಿಗ್ಬಿಟ್ರೆ ಹಾಂ ಭಾಳ ಕಿರಿಕಿರಿ ಆತಿ ಇವ್ರದ್ದು ಅಲ್ಲ, ಸತ್ರ ಸಾಕಾಗೈತಿರ ಅಂತೇಳಿ. ಸೊ ಆಮೇಲೆ ನಾಯಕ ಚಿಂತೆ ಮಾಡ್ಬೇಕಂತೇಳಿ ಮನಸ್ಸೊಳಗೆ ತಿಳ್ಕೊತಾನೆ. ಆಮೇಲೆ ಸ್ವಲ್ಪ ಹೊತ್ತಾಗಿದ್ಮೇಲೆ ಆ ಹುಡುಗನ ತೊಗೊಂಡು ಅವ್ರ ಅಪ್ಪನ ಫ್ರೆಂಡ್ ಎಲ್ಲ ಬಂದಿರ್ತಾರೆ. ಅವ್ನ ಫ್ರೆಂಡ್ ಆ ಹುಡುಗನ ತೊಗೊಂಡು ಪಾಪ ಏನೋ ಬೇಜಾರು ಮಾಡ್ಕೋತಾನೆ ಅಂತೇಳಿ ಅವ್ನು ತೊಗೊಂಡು ಪಕ್ಕದಲ್ಲಿ ತೊಗೊಂಡು ಚಾ ಕುಡಿಲಿಕ್ಕೆ ತೊಗೊಂಡೋಗ್ತಾನೆ. ಅವರಪ್ಪ ಹಾಸ್ಪಿಟಲ್ ಅಡ್ಮಿಟ್ ಇರ್ತಾರೆ, ಚಾ ಕುಡಿಲಿಕ್ಕೆ ತೊಗೊಂಡೋಗಿ ಸ್ವಲ್ಪ ಬ್ರೆಡ್ ಗಿಡ್ ತಿನ್ನಿಸ್ತಾನೆ. ತಿಂತಾನೆ. ನಿಮ್ಮಪ್ಪ ನಿನ್ನ ಬಗ್ಗೆ ಭಾಳ ಪ್ರೀತಿ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಹಂಗೆ ಹೇಳತ್ರಿ? ಇಲ್ಲ ನೀನಂದ್ರೆ ಭಾಳ ಜೀವ, ಮೊನ್ನೆ ನೀ ಸಿಗರೇಟ್ ಕುಡ್ದೆ ಅಂತಲ್ಲ ಅದಕ್ಕೆ ನಿಮ್ಮಪ್ಪ ಮನಸ್ಸಿಗೆ ಹಚ್ಕೊಂಡಲ್ಲಿ, ಅಯ್ಯೋ ನನ್ನ ಮಕ್ಕಳೆಲ್ಲ ಕೆಟ್ಟು ಹೋಗ್ತಾರಂತೇಳಿ, ಅಯ್ಯೋ ನನ್ನ ಮಕ್ಕಳೆಲ್ಲ ಕುಡ್ಕರು ಹಾಕ್ತಾರಂತೇಳಿ, ಅಯ್ಯೋ ಭಾಳ ಹೊಡೆದ್ಬಿಟ್ಟೆ ನನ್ನ ಮಗನ್ನ, ಯಾಕಂದ್ರೆ ಎಲ್ಲಿ ಅವ್ನು ಕೆಟ್ಟು ಹೋಗ್ತಾನೆ, ಎಲ್ಲರ ಜೊತೆಲಿ ಹಾಳಾಗ್ಬಿಡ್ತಾನಂತೇಳಿ ಭಾಳ ಹೊಡೆದ್ಬಿಟ್ಟೆ, ನನ್ನ ಮಗಾಗಿ ಭಾಳ ಹೊಡೆದ್ಬಿಟ್ಟೆ, ಬೇಜಾರು ಬಂತು, ಮನಸ್ಸು ಬೇಜಾರಾಗೈತಿ, ಯಾಕೆ ಹೊಡೆದಿನೋ ಅನ್ಸಾಗತ್ತೈತಿ. ಇನ್ನೊಂದು ಪಕ್ಕದಲ್ಲಿ ನನ್ನ ಮಕ್ಕಳು ಹಾಳಾಗ್ತಾರಲ್ಲ, ಸತ್ಯನಾಶ ಆಗಿಬಿಡ್ತಾರಲ್ಲ, ಎಲ್ಲ ಪೋಲಿ ಹುಡುಗರ ಜೊತೆ ಪೋಖ್ರಿ ಆಗಿಬಿಟ್ಟು, ಎಜುಕೇಷನ್ ಬಿಟ್ಟು ಎಲ್ಲ ಬಿಟ್ಟು ಗತಿ ಇಲ್ಲದೆ ಮತ್ತು ರೋಡಿಗೆ ಬಂದುಬಿಡ್ತಾರಂತೇಳಿ ಭಾಳ ಸಿಟ್ಟಾಗಿ ಹೊಡೆದ್ಬಿಟ್ಟೇನೆ, ಭಾಳ ದುಃಖ ಆಯಿತು, ಬೇಜಾರಾಗಿತ್ತು. ನನ್ನ ಮಗ ಏನು ತಿಳ್ಕೊಂಡ ಪಾಪ, ಅವನು ಭಾಳ ಹೊಡೆದೀನಿ, ಅವನಿಗೂ ಹಿಗ್ಗ ಹೊಡೆದೀನಿ ಅಂತೇಳಿ ನಿಮ್ಮಪ್ಪ ಭಾಳ ಬೇಜಾರು ಮಾಡ್ಕೊಂಡಿದ್ದಲ್ಲ ನಿನ್ನೆ ಮನುಷ್ಯ ಎಲ್ಲ ಹೇಳ್ತಿರಲ್ಲಯ್ಯ, ನಿಮ್ಮಪ್ಪ ಭಾಳ ಬೇಜಾರು ಮಾಡ್ಕೊಂಡಲ್ಲಿ. ಹೌದಾ? ಅದಕ್ಕೆ ನಿಮ್ಮಪ್ಪಗೆ ಮನುಷ್ಯ ಭಾಳ ಬೇಜಾರು ಮಾಡ್ಕೊಂಡಿದ್ದೆ. ರಾತ್ರಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿದ್ದಂಗೆ ಕಾಣಿಸಾಗ್ತೈತೆ ನನಗೆ, ಭಾಳ ಮನಸ್ಸಿಗೆ ಹಚ್ಕೊಂಡು ಅಂತೇಳಿ. ಹೌದು ಹಂಗ್ಯಾಕೆ ಆಗ್ತೈತಿ? ನಿಮ್ಮಪ್ಪ ನೀನಂದ್ರೆ ಭಾಳ ಪ್ರೀತಿಲಿ, ನಿಂಗೆ ಗೊತ್ತಿಲ್ಲ ನಾನಂದ್ರೆ ಪ್ರೀತಿನ? ಇಲ್ಲ ಭಾಳ ಪ್ರೀತಿ. ಒಂದು ದಿವಸ ನೀವು ಬರ್ತಡೇಗೆ ದುಡ್ಡು ಕೇಳಿದಂತಲ್ಲ, ಯಾಕೆ ನಿಂಗೆ ಬರ್ತಡೇಗೆ ದುಡ್ಡು ಹಿಂಗೆ ಅಂತ ಒದರಾಡಿದಂತಲ್ಲ. ಮತ್ತು ನಿಮ್ಮಪ್ಪ ಎಲ್ಲಿಂದ ಸಾಲ ಮಾಡಿ ಬಂದು ಶಂಗಾ ಕಡೆ ಹೋಗಿ ಸಾಲ ಮಾಡಿ ಬಂದು ನಿಮ್ಮ ಹೆಂಡತಿ ನಿಮ್ಮ ತಾಯಿ ಕಡೆ ಕೊಟ್ಟು, ನಾನು ಕೊಟ್ಟರೆ ಸರಿ ಆಗೋದಿಲ್ಲ ಮತ್ತು ದಾರಿ ತಪ್ತಾನ, ನೀನು ಕೊಡಂತೇಳಿ ತಾಯಿ ಕಡೆ ಕೊಟ್ಟು ನಿಂಗೆ 5,000, ನಿಮ್ಮ ತಾಯಿ ಕೊಟ್ಟಲಿಲ್ಲ 3,000 ರೂಪಾಯಿ, ಅದು ನಿಮ್ಮ ತಾಯಿ ಎಲ್ಲ ಕೊಟ್ಟು ನಿಮ್ಮ ಅಪ್ಪ ಕೊಟ್ಟಿದ್ದ ಅಂತ ಹೇಳ್ತಾನೆ. ಆವಾಗ ನಮ್ಮ ಅಪ್ಪಾಜಿ ಕೊಟ್ಟರು, ನಂಗೆ ಗೊತ್ತೇ ಇಲ್ಲಲ್ಲ, ಅದು ಸಾಲ ಮಾಡಿ ತಂದು ಕೊಟ್ಟರು. ಪಾಪ ನನ್ನ ಮಗ ಬರ್ತಡೇ ಐತಿ, ಹಿಂಗೈತಿ ಹಾಗೈತೇಳಿ ಕೊಟ್ಬಿಟ್ರು ಅವರು. ಅವಾಗ ಅವನಿಗೆ ಹಂಗೆ ನೀನಂದ್ರೆ ಭಾಳ ಜೀವಾಲೆ, ನೀನಂದ್ರೆ ಒಬ್ಬನೇ ನಿಮ್ಮ ಮಗ ಅಲ್ಲ, ಮನೆಗೆ ಸಾಕು, ನಾಳೆ ನೋಡೋನು ನನ್ನ ಮಗ, ನನ್ನ ಕುಟುಂಬ. ಏನು ಮೊನ್ನೆ ನೀವು ಪಾಸ್ ಆಗಿದ್ದಂತಲ್ಲ, ಬಂದು ಇಲ್ಲಿ ನಮಗೆಲ್ಲ ಪಾರ್ಟಿ ಮಾಡ್ಯಾನಲ್ಲ ನಿಮ್ಮಪ್ಪ ಅಂತ ಹೇಳಿ, ನಿಮಗೂ ಪಾರ್ಟಿ ಮಾಡ್ಯಾನ? ಹೌದಾ? ನನ್ನ ಮಗ ಪಾಸ್ ಆಗ್ಯಾನ, ಭಾಳ ಖುಷಿಯಾದ ನಿಮ್ಮ ಅಪ್ಪಾಜಿ, ಖುಷಿಯಾಗಿ ಹಂಗಾರೆ ನಾಳೆ ಪಾರ್ಟಿ ಮಾಡಲ್ಲ ಅಂತ ಹೇಳಿದೆ, ಎಲ್ಲರಿಗೂ ನಾಷ್ಟ ಮಾಡಿಸಿ ಚಹಾ ಕುಡಿಸಿದ ಡಿಪಾರ್ಟ್ಮೆಂಟ್ ಒಳಗೆ. ಹೌದಾ? ನಿಮ್ಮಪ್ಪ ನೀನು ಪಾಸ್ ಆದ್ರೆ ಎಷ್ಟು ಖುಷಿ ಆದ ಗೊತ್ತೈತಿ, ನಾನು ಪಾಸ್ ಆದ, ನನ್ನ ಮಗ ಪಾಸ್ ಆದ ಅಂತೇಳಿ ಎಲ್ಲರ ಕಡೆ ಹೇಳ್ಕೊಳತ್ತಾರ, ಹೇಳ್ಕೊಂಡು ಸಂತೋಷ ಪಡತ್ತಾನ.
ಪಾಸ್ ಆದ್ರೆ ಹಾಗಾದ್ರೆ ಪಾರ್ಟಿ ಮಾಡ್ಬೇಕು ಇವತ್ತು, ಅಂಕಲ್ ಅವ್ರು ಪಾರ್ಟಿ ಮಾಡ್ಬೇಕಾದ್ರೆ ಎಲ್ಲ ಪಾರ್ಟಿ ಮಾಡಿಸ್ಕೊಂಡು ಖುಷಿಯಾದ್ರು, ಎಲ್ಲರೂ ಚಾ ಕುಡಿದ್ರು, ಖುಷಿಯಾದ್ರಪ್ಪ ನನ್ನ ಮಗ ಪಾಸ್ ಆದ. ಆದರೆ ಅವನ ಕಡೆ ಮಗನ ಕಡೆ ಏನಂದ, ಅಷ್ಟೇ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದಾನೆ, ಭಾಳ ಪಾಸ್ ಆಗಿದ್ದು ಬಿಡ, ಚಲೋ ಮಾರ್ಕ್ ತೊಗೋಬೇಕಾಗಿತ್ತು ಅಂತ ಹೇಳ್ತಾನೆ ಅವರಪ್ಪ. ಇಲ್ಲಿ ನೋಡಿದ್ರೆ ಅವರಪ್ಪ ಹಿಂಗೆ ನಿಮ್ಮಪ್ಪ ನೀನು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಭಾಳ ಖುಷಿ ಆಗ್ತಾನು, ಭಾಳ ಸಂತೋಷ ಪಡ್ತಾ. ಆದರೆ ಯಾವಾಗ ನೀ ಸಿಗರೇಟ್ ಕುಡ್ದು ನೋಡು, ಅವಾಗ ನಿಮ್ಮ ಅಪ್ಪಗೆ ಭಾಳ ಹರ್ಟ್ ಆಗಿಬಿಟ್ಟೈತಿ, ನೋವಾಗಿಬಿಡ್ತು. ನಮ್ಮ ಮಗ ಚಲೋ ಆಗಬೇಕು, ಒಂದು ಒಳ್ಳೆ ವಿದ್ಯಾರ್ಥಿ ಆಗಬೇಕು, ಒಂದು ಒಳ್ಳೆ ವ್ಯಕ್ತಿ ಆಗಬೇಕಂತೇಳಿ ನಾನು ರಾತ್ರಿ ಹಗಲು ನಿಮ್ಮಪ್ಪ ಓವರ್ ಟೈಮ್ ಮಾಡ್ತಾನೋ ನಿನಗಾಗಿ ಮಾಡಿರುವ ಸಾಲದ ನಿಮಿತ್ತವಾಗಿ ಅಂತೇಳಿ ಗೊತ್ತಿದೆ. ಹಲ್ಲೆಲೂಯಾ, ಎಲ್ಲರೂ ಹೇಳ್ತಾರಲ್ಲೂಯ್ಯ. ಇಲ್ಲ ನಮ್ಮ ತಾಯಿ ನಂಗೆ ಪ್ರೀತಿ ಮಾಡ್ತಾಳೆ, ತಾಯಿ ನಂಗೆಲ್ಲ. ನಿಮ್ಮ ತಾಯಿ ನಿಂಗೆ ಹೆಂಗೆ ಪ್ರೀತಿ ಮಾಡ್ತಾಳೆ? ದುಡ್ಡು ಕೊಟ್ಟು. ನಿಮ್ಮ ತಾಯಿಗೆ ದುಡ್ಡು ಎಲ್ಲಿಂದ ಬರ್ತೈತ್ಲೆ? ಎಲ್ಲಿಂದ ಬರ್ತೈತಿ? ನಿಮ್ಮ ತಾಯಿ ಸಂಪಾದನೆ ಮಾಡ್ತಾಳ? ಇಲ್ಲ. ನಮ್ಮ ತಾಯಿ 9 ತಿಂಗಳು ಹೊತ್ತಾಳ, 9 ತಿಂಗಳು ನಿಮ್ಮ ತಾಯಿ ನಿನ್ನ ಹೊತ್ತಾಳ ಗರ್ಭದಲ್ಲಿ. ಆದರೆ ನಿಮ್ಮಪ್ಪ ನಿನ್ನನ್ನು ನಿಮ್ಮ ತಾಯಿಯನ್ನು ಈಗಲೂ ಗರ್ಭದಲ್ಲಿ ಹೊತ್ತು ಜೀವನ ಪರ್ಯಂತಲ್ಲ ಹೊರತಾನೆ, ಗೊತ್ತೈತೇನ್ಲಿ ಅಂತ ಹೇಳ್ತಾರೆ. ಹೌದಲ್ಲ, ಅವಾಗ ಮನವರಿಕೆ ಆಗ್ತದೆ. ಏನೋ ಹುಡುಗಾಟಿಗೆ ಇರ್ತದಲ್ಲ, ತಂದೆ ಮೇಲೆ ಸಿಟ್ಟು ವಿಷ ಆಗಬೇಕಂತ ಬಂದಿರ್ತಾನ ಅವನು. ಅವಾಗ ಹುಡುಗ ಹೇಳ್ತಾನೆ, ತಂದೆ ಅವ್ನು ಹೇಳ್ತಾನೆ, ಏಯ್ ನೀ ತಾಯಿ ಗರ್ಭದಲ್ಲಿ ಬಿದ್ದಾಗಲೇ ನೀನು ಪ್ರೆಗ್ನೆಂಟ್ ನಿನ್ನ ತಾಯಿ ಪ್ರೆಗ್ನೆಂಟ್ ಇದ್ರೆ ಟೆಸ್ಟ್ ಮಾಡಲಿಕ್ಕೆ 50-60 ರೂಪಾಯಿಗಾಗಿ ನಿಮ್ಮಪ್ಪ ಎಷ್ಟೋ ಕಷ್ಟಪಟ್ಟು ಅಲ್ಲಿ ಇಸ್ಕೊಂಡು ಬಂದೋಗಿ ಟೆಸ್ಟ್ ಮಾಡಿಸೇನು. ನಿನಗೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಂಗೆ ಡೆಲಿವರಿ ಮಾಡಬೇಕಾದ್ರೆ ಅಲ್ಲಿ ಲಂಚ ಕೇಳಿದ್ರು ಪಾಪ, ಅಲ್ಲಿ ಸಾಲ ತೊಗೊಂಡು ಬಂದು ನೀನು ಡೆಲಿವರಿ ಮಾಡಿಸ್ಯಾರಪ್ಪ ನಿಮ್ಮ ಅಪ್ಪಾಜಿ. ನಿಂಗೇನು ಗೊತ್ತಿದ್ದೆ, ನೀವು ಹುಟ್ಟಿದಕ್ಕೆ ಎಷ್ಟೋ ಖುಷಿಯಾಗಿ ನನ್ನ ಮಗ ಹುಟ್ಟ್ಯಾನಂತ ಎಲ್ಲರ ಕಡೆ ಹೇಳ್ಕೊಂಡು ತಿರ್ಗಾಡ್ದ. ಅದು ನಿಮ್ಮ ಅಪ್ಪನ ಪ್ರೀತಿಲೇ, ನಿನಗೇನು ಗೊತ್ತೈತಪ್ಪ ಅಂತೇಳಿ. ಹೌದು, ನಾನಂದ್ರೆ ಅಷ್ಟು ಪ್ರೀತಿ. ಮತ್ತು ನಮ್ಮ ಮನ್ಯಾಗ ಸಿಟ್ಟ ನೀನು ಮತ್ತೊತ್ತು ಕೆಡಬಾರ್ದು ಅಂತೇಳಿ ನಿನ್ನ ಮುಂದೆ ಸ್ವಲ್ಪ ಕಟ್ಟುನಿಟ್ಟಾಗಿರ್ತಾನೆ, ಸ್ಟ್ರಿಕ್ಟ್ ಇರ್ತಾನೆ ಅಷ್ಟೇ ಹೊರತು ನಿನ್ನ ಮೇಲೆ ಪ್ರೀತಿ ಇಲ್ಲ, ನಿನ್ನ ಮೇಲೆ ಜೀವಲೇ ನಿನ್ನಪ್ಪ. ನೋಡು, ಮೊನ್ನೆ ನೀನು ಖಾಲಿ ಸಿಗರೇಟ್ ಕುಡಿಯೋರಿಗೆ ಎಷ್ಟು ಮನಸ್ಸಿಗೆ ಹಚ್ಕೊಂಡು ನಿಮ್ಮಪ್ಪ ಹಾರ್ಟ್ ಅಟ್ಯಾಕ್ ಆಗಿದ್ದಾನೆ. ಅವಾಗ ಅವನು ಮನವರಿಕೆ ಆಗ್ತದೆ. ಕೆಲವು ಜನಕ್ಕೆ ಅರ್ಥ ಆಗೋದಿಲ್ಲ ಪ್ರೀತಿ ಅಂದ್ರೇನು. ಹೊಗಳೋದು, ಕ್ಯಾ ಖೂಬ್ ಲಗ್ತೀಯೇ, ಕ್ಯಾ ಅಚ್ಚ ಲಗ್ತಾ ಹೈ, ಕ್ಯಾ ಕಪಡೆ ಫಾಡ್ಲಿಕ್ಕೆ ಗುಮರಾತು ಅಂದರೆ ಇವನು ಪ್ರೀತಿ ಮಾಡ್ತಾ ಅಂತಿಕೊಂಡ್ರಿ ನೀವು. ನಿಮ್ಮನ್ನು ಜೀವನದಲ್ಲಿ ಪ್ರೀತಿ ಮಾಡೋರು ಒಬ್ಬರಿದ್ದಾರಂದರೆ ಒಂದು ದೇವರು, ಇನ್ನೊಂದು ನಿಮ್ಮ ತಾಯಿ ತಂದೆಗಳು ನಿಷ್ಕಪಟವುಳ್ಳ ಪ್ರೀತಿ ಮಾಡ್ತಾರವರು. ನೀನೇನೋ ಕೊಡ್ತಿ, ನೀನೇನೋ ನಂಗೆ ಕಿರೀಟ ಹಚ್ತಿ, ನಾನು ತೊಗೊಂಡೋಗಿ ಕಾರ್ ಕೊಡ್ತಿ, ನನಗೇನು ಸಾಕತಿ ಅಂತೇಳಲ್ಲ. ನಿಷ್ಕಪಟವಾದ ಪ್ರೀತಿ ತಂದೆ ತಾಯಿಗಳು ಮಾಡ್ತಕ್ಕಂಥ ಪ್ರೀತಿ, ಅದೇ ಪ್ರೀತಿ ದೇವರು ಈ ಲೋಕದ ಮೇಲೆ ಮಾಡಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ. ಆವಾಗ ನೀನು ಗರ್ಭದಲ್ಲಿರುವಾಗ ನಿನ್ನ ನೋಡಿಕೊಳ್ಳೋದಕ್ಕಾಗಿ ನಿನ್ನ ತಾಯಿನ ಟ್ರೀಟ್ಮೆಂಟ್ ಕೊಡೋದು ಎಷ್ಟು ದುಡ್ಡು ಖರ್ಚಾಗಿದೆ ನಿನಗೆ ಗೊತ್ತಿದೆಯಾ? ಅದಕ್ಕೆಲ್ಲ ನಿಮ್ಮ ಅಪ್ಪಾಜಿ ಖರ್ಚು ಮಾಡಿದ್ದು. ನೀನು ಹುಟ್ಟಿದಾಗಿಂದ ನೀನು ಶಾಲೆಯಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ, ನಿನಗೆ ಬರ್ತಡೇ ಮಾಡಬೇಕಾದ್ರೆ, ನಿನಗೆ ಇದೆಲ್ಲ ಕೆಲಸ ಮಾಡಬೇಕಾದ್ರೆ, ನೀನೇನು ಮೇಲೆ ತರಬೇಕಾದ್ರೆ, ನೀನು ಪ್ರತಿಯೊಂದು ಹಂತದಲ್ಲಿ ಬರಬೇಕಾದ್ರೆ ನಿನ್ನ ಬಟ್ಟೆಗೂ ನಿನ್ನ ತಿಂಡಿಗೂ ಯಾರು ಕೊಟ್ರಪ್ಪ? ನಿಮ್ಮ ಮಮ್ಮಿ ಕೊಟ್ರಾ? ನಿಮ್ಮ ಮಮ್ಮಿಗೆ ನಿಮ್ಮ ತಂದೆ ಸಾಕು ತಂದು ಕೊಟ್ಟಿದ್ದದ್ದು ದುಡ್ಡಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಹೌದು, ನಿಮ್ಮ ತಂದೆ ಭಾಳ ಪ್ರೀತಿಸ್ತದಪ್ಪ. ಈಗ ನೋಡು, ಹಾರ್ಟ್ ಅಟ್ಯಾಕ್ ಆಗಿತ್ತಂತ ನೀನು ಕುಡ್ದಿದ್ದಕ್ಕೆ, ನೀನು ಸಿಗರೇಟ್ ಕುಡಿದಕ್ಕೆ ಎಷ್ಟು ಮನಸ್ಸಿಗೆ ಹಚ್ಕೊಂಡ. ನನ್ನ ಮಗ ಕಟ್ಟೋಗ್ತಾ ಇದ್ರಲ್ಲ, ಎಲ್ಲಿ ಕಟ್ಟೋಗ್ತಾನೋ ನನ್ನ ಮಗ ಅಂತೇಳಿ ಭಾಳ ಚಿಂತೆ ಮಾಡೋದು, ದಿಗುಲು ಮನಸ್ಸಿಗೆ ಹಚ್ಕೊಂಡ ಅಂತ ಹೇಳ್ದ. ಇದೆಲ್ಲ ಸ್ಟೋರಿ ನಡೀತಾ ಇದೆ. ಚಾಗಿ ಕುಡಿದು ಬಂದು ಕುಂತ್ಕೊಂಡು ಆಮೇಲೆ ಹೇಳ್ತಾನೆ, ಚಲೋ ಇರಪ್ಪ ಮಗ, ಅಪ್ಪಾಜಿ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾನೆ, ನಿಮ್ಗೆ ಗೊತ್ತಾಗೋದಿಲ್ಲ. ತಂದೆ ಪ್ರೀತಿ ಹಂಗಿರ್ತದೆ, ತಂದೆ ತಾಯಿಗಳ ಪ್ರೀತಿ ಆಗಿರ್ತದೆ. ಆಮೇಲೆ ನರ್ಸ್ ಬರ್ತದೆ ಒಳಗೆ. ನರ್ಸ್ ಬಂದು, ಸರ್ ನಿಮ್ಮ ಪೇಷಂಟು ಡೆತ್ ಆಗಿದೆ ಅಂತ ಹೇಳ್ಬಿಡ್ತಾನೆ. ಹಲ್ಲೆಲೂಯಾ. ನಿಮ್ಮ ಪೇಷಂಟ್ ಡೆತ್ ಆಗಿದೆ. ಆವಾಗ ಅವನು ತಂದೆ ಕಡೆ ಹೋಗಿ ಬಿಕ್ಕಿ ಹತ್ತು ಎದೆ ಹೊಡ್ಕೊಂಡು ಹತ್ತಾನೆ, ಅಪ್ಪಾಜಿ ಐ ಆಮ್ ಸಾರಿ ಅಪ್ಪಾಜಿ, ಐ ಲವ್ ಯು ಡ್ಯಾಡಿ, ನೀನು ನಂಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂತ ನಂಗೆ ಗೊತ್ತಿಲ್ಲ ಅಪ್ಪಾಜಿ, ಎಷ್ಟು ಪ್ರೀತಿ ಮಾಡಿದೆ ನನಗಾಗಿ. ಹಗಲು ರಾತ್ರಿ ದುಡಿದು ನಿನ್ನ ಬೆವರು ಸುರಿಸಿದಿ, ನಿನ್ನ ರಕ್ತವನ್ನು ಖರ್ಚು ಮಾಡಿದಿ, ನನಗೆ ಗೊತ್ತೇ ಆಗಿಲ್ಲ ಅಪ್ಪಾಜಿ. ನನ್ನ ಕ್ಷೇಮಕ್ಕಾಗಿ, ನಾನು ಹಾಳಾಗಬಾರ್ದಂತೇಳಿ, ನಾನು ನಾಶ ಆಗಬಾರ್ದಂತೇಳಿ, ನಾನು ಉದ್ಧಾರ ಆಗಬೇಕಂತೇಳಿ, ನಾನು ಒಂದು ಉನ್ನತ ಸ್ಥಿತಿಗೆ ಬರಬೇಕೆಂಬುದಾಗಿ, ನಾನೊಂದು ದೊಡ್ಡ ಹಂತಕ್ಕೆ ಹೋಗಬೇಕೆಂಬುದಾಗಿ ನನಗಾಗಿ ನೀನು ಇಷ್ಟೆಲ್ಲ ಪ್ರಯಾಸ ಪಟ್ಟಿದ್ದು ನನಗೆ ಅರ್ಥನೇ ಆಗಿಲ್ಲ ಅಪ್ಪಾಜಿ, ಐ ಆಮ್ ಸಾರಿ ಡ್ಯಾಡಿ ಅಂತೇಳಿ ಬಹಳಷ್ಟು ಕೂಗಿ ಹೇಳ್ತಾ ಇದ್ದಾನೆ. ಅವ್ರ ತಂದೆ ಕೇಳಲಿಕ್ಕೆ ಅಲ್ಲೇ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಾಗೆ ನಿಮ್ಮ ತಾಯಿ ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾಳೆ, ನಿಮ್ಗೆ ಗೊತ್ತಿದೆಯಾ? ತಾಯಿಗೆ ಯಾಕೆ ಆರಾಮಿರೋದಿಲ್ಲ ಗೊತ್ತಿದೆಯಾ? ನಿಮ್ಮ ಬಗ್ಗೆ ಚಿಂತೆ ಮಾಡಿ ತಾಯಿಗೆ ಆರಾಮಿರೋದಿಲ್ಲ. ಹಲ್ಲೆಲೂಯಾ. ನೀವೇನು ಗೊತ್ತಾಗೋದಿಲ್ಲ ನಿಮಗೆ ಹೇಳ್ತಾರೆ ತಾಯಿ ಚಿಂತೆ ಮಾಡ್ತಾ ಇದ್ದಾರಂತೀರಿ.
ನಿಮ್ಮ ತಾಯಿ ಚಿಂತೆ ಮಾಡಿ ಮಾಡಿ ನನ್ನ ಮಕ್ಕಳ ಹಾಳತ್ತೇನಾಗ್ತದೋ, ನನ್ನ ಮಗ ಕೆಟ್ಟೋಗ್ತದೆ, ನನ್ನ ಮಗ ಎಷ್ಟು ಮಾಡಿದ್ರೆ ಮಾತು ಕೇಳ್ತಾ ಇಲ್ಲಲ್ಲ, ಅಯ್ಯೋ ನನ್ನ ಮಗ ಏನಾಗ್ತಾನೆ ಅಂತೇಳಿ ಇಷ್ಟೆಲ್ಲ ದುಡ್ದಾಗ್ತಾ ಇದ್ದಾಳೆ, ಮನೆ ಹೋಗಿ ಮನೆ ಕೆಲಸ ಮಾಡ್ಕೊಂಡು ದುಡ್ದಾಗ್ತಾ ಇದ್ದಾಳೆ. ಆ ತಾಯಿ ಚಿಂತೆ ನಿಮ್ಗೇನಾದ್ರು ಗೊತ್ತಾಗ್ತದೆ? ತಂದೆ ತಾಯಿಗಳ ಚಿಂತೆ, ತಂದೆ ತಾಯಿಗಳ ಪ್ರೀತಿ, ತಂದೆ ತಾಯಿಗಳ ಕರಳು ಕಿತ್ತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಕೇಳಿದೆ, ಡೆಲಿವರಿ ಆಗಿದೆ 2ನೇ ತಿಂಗಳಕ್ಕೆ ತಾಯಿ, ಅವರ ಡೆಲಿವರಿ ಜಲ್ದಿ ಆಗಿದೆ ಅಂತ ಹುಡುಗ, ಗಂಡು ಮಗ, ದೊಡ್ಡ ಹುಡುಗ ಕೂತಾರೆ ನೋಡ್ರಿ ನಮ್ಮ ಕ್ಯಾಮ್ರಾಮ್ಯಾನ್ ಅವರು. ಅವ್ರ ತಾಯಿ ಡೆಲಿವರಿ ಆಗಿದ್ದ 1 ತಿಂಗಳಕ್ಕೆ ಅವ್ರ ಅಪ್ಪಾಜಿ ಮನೇಲಿ ಇಟ್ಕೊಂಡಿಲ್ಲ, ಭಾಳಷ್ಟು ಕಿರುಕುಳ ಮಾಡ್ತಿದ್ದ. ಡೆಲಿವರಿ ಆಗಿದ್ದ ಮಗುವನ್ನು ಅಲ್ಲಿ ಗಿಡಕ್ಕೆ ಕಟ್ಟಿ ಜೋತಾಡಿಸಿ ಅಲ್ಲಿ ಮೆಣಸಿನ್ಕಾಯಿ, ಯಾವುದು ಹಸಿ ಒಣ ಮೆಣಸಿನ್ಕಾಯದಲ್ಲಿ ಕೆಲಸಕ್ಕೆ ಹೋಗಿದ್ಲಂತ ಪಾಪ. ಅವ್ರು ಊಟಕ್ಕಾಗಿ, ಪಾಪ ಮನೇಲಿ ಊಟ ಇಲ್ಲಲ್ಲ, ಆ ಮಗನಿಗಾಗಿ ಬದುಕೋದಕ್ಕಾಗಿ ಇವನು ಜಲ್ದಿ ಹುಟ್ಟಿದ ಅಂತ ಹುಡುಗ. ಹುಟ್ಟಿ ಅಲ್ಲಿ ಮಾಡ್ತಾ ಕೆಲಸ ಮಾಡಿ ಆ ಮಗುವನ್ನು ತೊಗೊಂಡೋಗಿ ಸಾವುಕಾರ ಮನೇಲಿ ಇಟ್ಟು ಅಲ್ಲಿ ದಾರ ಕಟ್ಟಿ, ಅದಕ್ಕೊಂದು ಇದು ಕಟ್ಟಿ, ಒಂದು ಸ್ಟೋರ್ ರೂಮಲ್ಲಿ ಕಟ್ಟಿ ಊಗಿಸಿ ಜೋತಾಡಿಸಿ ಹೋಗಿ ಕೆಲಸ ಮಾಡಿ, ಅಳುವಾಗ ಬಂದು ಹಾಲು ಕೊಡೋದು, ಮತ್ತೆ ತೊಗೊಂಡು ಕೆಲಸ ಮಾಡೋದು. ಪಾಪ ಸಾವುಕಾರರು ಕೂಡ ಅರ್ಥ ಮಾಡಬೇಕು, ಪಾಪ ಅವ್ರ ಗಂಡ ಪಾಪ ಕುಡುಕನು ಪಟ್ಟಿಂಗನು ಪಾಪ ಇಷ್ಟೆಲ್ಲ ತ್ರಾಸು ಮಾಡ್ತಾ ಇದ್ದಾನೆ, ಅದಕ್ಕೆ ಮಕ್ಕಳಿಗಾಗಿ ಇಷ್ಟೆಲ್ಲ ದುಡಿತಾ ಇದ್ದಾಳೆ ಅಂತ ತಿಳ್ಕೊಂಡ್ರೆ. ತಾಯಿ ದುಡಿದಿದ್ದು ಗೊತ್ತೈತೆ ನಿಮ್ಗೆ? ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಆ ತಾಯಿಯ ಹಾಲಿನ ಒಂದೊಂದು ಹನಿ ಸಾಲ ತೀರಿಸಿದ್ರು ಕೂಡ ನಿಮ್ಗೆ ಸಾಲ ತೀರ್ಸೋಕ್ಕಾಗೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿಂದ ತಾಯಿ ತಂದೆಗಳನ್ನು ಸನ್ಮಾನಿಸುವುದನ್ನು, ಈ ಲೋಕದಲ್ಲಿ ನಿಮ್ಮನ್ನು ಪ್ರೀತಿಸೋರು ಅಂದರೆ ನಿಷ್ಕಪಟದಿಂದ ಅದು ತಾಯಿ ತಂದೆಗಳೇ ಹೊರತು ದೇವರೊಬ್ಬನು ಮತ್ತು ಯಾರು ನಮ್ಮನ್ನು ಪ್ರೀತಿಸುವುದಿಲ್ಲ. ತಂದೆ ತೀರ್ಕೊಂಡ್ರು, ಎದಿ ಬಡ್ಕೊಂಡು ಅಳ್ತಾ, ಯಾರಿಗೂ ಇನ್ನು ಎಲ್ಲಿದ ನನ್ನ ತಂದೆ, ಆವತ್ತಿಂದ ಅವ್ರ ತಾಯಿ ದುಡಿದು ಆ ಮಗನನ್ನು ಸಾಕಿ ದೊಡ್ಡ ಹಂತಕ್ಕೆ ತರ್ತಾಳೆ. ಅವನು ದೊಡ್ಡ ಸ್ಟೇಜಿನ ಮೇಲೆ ಈ ಸ್ಪೀಚ್ ಕೊಡ್ತಾ ಇರ್ತಾನೆ. ಏನು ಕೊಡ್ತಾ ಇರ್ತಾನೆ? ಇದೇ ಸ್ಪೀಚ್ ಕೊಡ್ತಾ ಇರ್ತಾನೆ. ಒಂದು ಮಗ ಇದ್ದ, ಆ ಮಗ ಇಂಥ ಕೆಲಸ ಮಾಡ್ತಿದ್ದ, ಅವ್ರ ತಂದೆಗೆ ವಿಷ ಹಾಕಲಿಕ್ಕಿದ್ದ. ಆ ತಂದೆಯ ಸ್ಟೋರಿ ಎಲ್ಲ ಹೇಳಿ ಅದು ಹೇಳ್ತಾನೆ. ಆ ಸ್ಟೋರಿ ಎಲ್ಲ ಹೇಳಿರುವಾಗ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕಣ್ಣೀರಿಡ್ತಾ ಇರ್ತಾರೆ. ಆ ಮಗ ಮತ್ತು ಬೇರೆ ಯಾರಿಲ್ಲ, ಇಲ್ಲಿ ನಾನು ನಿಂತಿದ್ದೇನೆಲ್ಲ ಸ್ಪೀಚ್ ಕೊಡ್ತಾ ಇರೋದು, ನಾನೇ ಆ ದುರದೃಷ್ಟನಾದ ಮಗನು. ನನ್ನ ಹಾಗೆ ನಿಮ್ಮ ತಂದೆ ತಾಯಿಗಳನ್ನು ಕಳ್ಕೋಬೇಡ್ರಿ. ನೀವು ಓದಿ ಒಂದು ಹಂತಕ್ಕೆ ಬಂದರೆ ಅವ್ರು ನೀವು ಪಡ್ತಿರ್ತಕ್ಕಂಥ, ನೀವು ವೃದ್ಧಿ ಆಗ್ತಿರ್ತಕ್ಕಂಥ, ನೀವು ಯಶಸ್ವಿ ಆಗ್ತಿರೋದು ನೋಡಿ ನಿಮ್ಮ ತಂದೆ ತಾಯಿಗಳು ಸಂತೋಷವಾಗಿ, ಅವ್ರಿಗೆ ಒಳ್ಳೆ ಆಯು ಇರ್ತದೆ, ಒಳ್ಳೆ ಆರೋಗ್ಯ ಇರ್ತದೆ. ನೀವು ಏನೇನು ದುರ್ವ್ಯವಹಾರ ಮಾಡ್ತೀರಿ, ದುರ್ಮಾರ್ಗತನ ಮಾಡ್ತೀರಿ, ಆವಾಗ ನಿಮ್ಮ ತಂದೆ ತಾಯಿಗಳಲ್ಲಿ ಆಯು ಕಡಿಮೆ ಆಗ್ತದೆ, ಅವರು ಸೀಕ್ ಆಗ್ತಾರೆ, ಅವರು ಸತ್ತು ಹೋಗೋದಂತೆ ನೋಡ್ಕೋರಿ ನಿಮ್ಮ ತಂದೆ ತಾಯಿಗಳು ಎಂಬುದಾಗಿ ಎಲ್ಲರೂ ಹೇಳ್ತೀರಲ್ವಯ್ಯ. ಅದೇ ರೀತಿಯಿಂದ ಪರಲೋಕದಲ್ಲಿರುವಂಥ ನಮ್ಮ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ. ಆ ಪ್ರೀತಿ ಏನಿಲ್ಲ, ಅಳತೆಯೇ ಇಲ್ಲ. ಆ ಪ್ರೀತಿಗೆ ಅಂತ್ಯವೇ ಇಲ್ಲ. ಆ ಪ್ರೀತಿಯ ಎತ್ತರ ಗೊತ್ತಿಲ್ಲ. ಎಷ್ಟೋ ದೊಡ್ಡ ಪ್ರೀತಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತಿಟ್ಟು ತನ್ನ ಒಬ್ಬನೇ ಮಗನನ್ನು ಬಲಿ ಅರ್ಪಿಸಿಕೊಟ್ಟನು. ಯಾಕೆಂದ್ರೆ ಆತನನ್ನು ನಂಬುವನು ಒಬ್ಬನಾದರೂ ಏನಾಗಬಾರ್ದು, ನಾಶವಾಗಬಾರ್ದು. ಇದು ಪ್ರೀತಿ. ಎಂಥ ಪ್ರೀತಿ? ದೇವರ ಪ್ರೀತಿ. ಒಬ್ಬನಾದರೂ ನಾಶ ಅಂದರೆ ತಂದೆ ನಾವು ನಾಶವಾಗಬೇಕೆಂಬುದಾಗಿ ಯಾವತ್ತೂ ಕೋರೋದಿಲ್ಲ. ನಮ್ಮ ಮಕ್ಕಳು ಉದ್ಧಾರ ಆಗ್ಬೇಕೆಂಬುದಾಗಿ ಕೋರ್ತಾರೆ. ನಮಗೆ ಶತ್ರು ಅಂತ ಕಾಣ್ತಾರೆ ಅವರು, ಆದರೆ ನಿಮಗೆ ಗೊತ್ತಿಲ್ಲ ಅವ್ರು ನಿಮ್ಮ ಬಗ್ಗೆ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ನಿಮ್ಮ ತಾಯಿ ಆಗಲಿ, ನಿಮ್ಮ ತಂದೆ ಆಗಲಿ. ಪ್ರೈಸ್ ಲಾರ್ಡ್ ಜೀಸಸ್. ಹಾಗೆ ನಿಷ್ಕಪಟವುಳ್ಳ ಪ್ರೀತಿಯಿಂದ ತಂದೆಯಾದ ದೇವರು, ಪರಲೋಕದಲ್ಲಿರುವಂಥ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನೇ ನಮಗಾಗಿ ಕೊಟ್ಟನು, ಸಿಲುವೆ ಮೇಲೆ ಅರ್ಪಿಸಿಕೊಟ್ಟನು. ನಿಮ್ಮ ತಂದೆ ತಾಯಿಗಳಾದರೆ ಬೆವರು ಸುರಿಸಿ ನಿಮ್ಮ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದಾಗ ಅವರ ರಕ್ತವು ಬೆವರುವಾಗಿ ಕೆಳಗೆ ಬಿದ್ದಾಗ ನೀವು ಇವತ್ತು ಈ ಹಂತಕ್ಕೆ ಬಂದಿರ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಪರಲೋಕದಲ್ಲಿರುವಂಥ ನಮ್ಮ ದೇವರು ತಂದೆ ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಕಲಿಸಿ ಆತನನ್ನು ಸಿಲುವೆಗೆ ಅರ್ಪಿಸಿ ಆವಾಗ ಏನು ತಗೊಂಡು, ಹೌದಲ್ಲ ನಾವು ಯಾರೋ ಪ್ರತಾಪ್ ಸಿಂಗ್, ನಾವು ನಾಶವಾಗಬಾರ್ದೆಂಬುದಾಗಿ, ನಾವು ಹಾಳಾಗಬಾರ್ದೆಂಬುದಾಗಿ, ನಾವು ಪತನವಾಗಬಾರ್ದೆಂಬುದಾಗಿ, ಹೌದಲ್ಲ ದೇವರು ನಮ್ಮನ್ನು ರಕ್ಷಿಸೋದಕ್ಕಾಗಿ ಬಂದಿದ್ದಾನೆ. ನಾನು ಇಂಥ ಸ್ಟೋರಿ ಯಾವತ್ತೂ ಕೇಳಿಲ್ಲ. ಏನಿಲ್ಲ, ಇಂಥ ಸ್ಟೋರಿ ಯಾವತ್ತಿಗೂ ಕೇಳಿಲ್ಲಲ್ಲ. ಈತನ ಇಂಥ ಸ್ಟೋರಿ ಎಲ್ಲ ಹೇಳಿದ್ರೆ ಇಂಥ ಸ್ಟೋರಿ ನಾನು ಯಾವತ್ತೂ ಕೇಳಿಲ್ಲಲ್ಲ ಅಂತ ಹೇಳ್ಕೊಂಡು ಆತನು ಯಾರು, ಪ್ರತಾಪ್ ಸಿಂಗ್ ಬಹಳ ಆಶ್ಚರ್ಯ ಪಡ್ತಾ ಇದ್ದ. ಪ್ರೈಸ್ ಲಾರ್ಡ್ ಜೀಸಸ್. ಪ್ರತಾಪ್ ಸಿಂಗ್ ಸಂಪೂರ್ಣವಾಗಿ ಆಶ್ಚರ್ಯ ಪಡ್ತಾ ಇದ್ದ. ಅಯ್ಯೋ ಏನಿದೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದಲ್ಲ ಅಂತೇಳಿ. ಇಂಥ ದೇವರಿದಾನ, ಇಂಥ ಪ್ರೀತಿ ಮಾಡೋ ದೇವರು, ನಿಷ್ಕಪಟವುಳ್ಳ ದೇವರೊಬ್ಬನಿದಾನ ಅಂಥೇಳಿ ಆವಾಗ ಯೇಸು ಮಸೀಹ್ ಹಮಾರೆ ಲಿಯೇ ಕುಚ್ ಕಿಯಾ ಹೈ.
ನಮಗಾಗಿ ಆತನು ವರವಾಗಿ ಗಿಫ್ಟಾಗಿ ಕೊಡಲ್ಪಟ್ಟನು. ನಮ್ಮ ಎಲ್ಲ ಪಾಪ, ನಮ್ಮ ಎಲ್ಲ ಶಾಪ, ನಮ್ಮ ಎಲ್ಲ ರೋಗ, ನಮ್ಮ ಎಲ್ಲ ವ್ಯಾಧಿಗಳು ಇಲ್ಲದೆ ಸುಕ್ಷೇಮವಾಗಿ, ಆರೋಗ್ಯವಾಗಿ, ಸುಖವಾಗಿ, ಶಾಂತಿ ಸಮಾಧಾನದಿಂದ, ಒಳ್ಳೆ ನೀತಿ, ಒಳ್ಳೆ ಪ್ರಾಮಾಣಿಕತ್ವ, ನಾವು ಜೀವನದಲ್ಲಿ ಸುಳ್ಳು, ಮೋಸ, ವಂಚನೆ, ಕೆಟ್ಟತನ, ದ್ವೇಷ, ಅಸೂಯೆ, ಕಹಿ, ಸೇಡು ಇವೆಲ್ಲದರಿಂದ ನಾವು ನಾಶವಾಗದೆ ಪ್ರೀತಿ, ಕರುಣೆ, ದಯೆ, ಎಲ್ಲರೊಟ್ಟಿಗೆ ಶಾಂತವಾಗಿರೋದನ್ನು ಯೇಸು ಕಲಿಸ್ಕೊಟ್ಟೋಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನಮಗೆ ನಮ್ಮ ಪಿಕ್ಚರ್ ನೋಡಿದ ಕೂಡಲೇ ನಮ್ಮಲ್ಲಿ ಏನು ಬರ್ತಿದ್ರಿ? ಪಿಕ್ಚರ್ ಒಳಗೆ ಏನು ಕಲಿಸ್ತಾರೆ? ಹಳೆ ಪಿಕ್ಚರ್ ಭಾಳಷ್ಟು, ಇತ್ತೀಚೆಗೆ ಸಿನಿಮಾಗಳಿಗೆ ಸ್ವಲ್ಪ ಕಡಿವಾಣ ಹಾಕಿದ್ದಾರೆ. ಪಿಕ್ಚರ್ಗಳಲ್ಲಿ ಪಿಕ್ಚರ್ ನೋಡಿದರೆ, ಈ ಸಿನಿಮಾ ಪಿಕ್ಚರ್ ನೋಡಿದ್ರೆ ಏನು ಬರ್ತದೆ ಮೈಯೊಳಗೆ? ಆ ಭೂತ ಬರ್ತೈತಿ ಪಿಕ್ಚರ್ದು. ಅಂದರೆ ಏನಂದರೆ ಅಲ್ಲಿ ಜಗಳ ಮಾಡಬೇಕು, ಸುಮ್ಮನೆ ಹೋಗೋನ ಜೊತೆ ಜಗಳ ಮಾಡಬೇಕು, ಅವನು ಹೀರೋಗಿರಿ ಮಾಡಬೇಕು, ಮೈ ಬಿ ಯಾರ ಥೇರ್ಬಿ ಅಂತೇಳಿ ಒಬ್ಬನು ಹೊಡೆದಾಟ ಮಾಡಿದ್ರೆ ಇನ್ನೊಬ್ರು ಬರ್ತಾನೆ, 4 ಜನ ಬರ್ತಾರೆ, ಪಾಪ ಹೀರೋಗಿರಿ ಮಾಡಿ ಪಿಕ್ಚರಲ್ಲಿ ಅಂದರೆ ಪಿಕ್ಚರಲ್ಲಿ ನಾಟಕ ಮಾಡ್ತಾರೆ ಹೀರೋಗಿರಿ. ಆಮೇಲೆ ಎಲ್ಲ ಹೀರೋಗಿರಿ ನಮ್ಮ ಕಾಲನಿ ಅವ್ನು ಹೊಡ್ಯಾಕೆ ಬಂದಾನೇನೋ ಅಂದ್ರೆ ಡೊಡಾಡೋ, ಯಾಕಂದ್ರೆ ಪಿಕ್ಚರ್ ಒಳಗೆ ನೋಡಿರ್ತಾರಲ್ಲ, ಹೋಗಿ ಪಾಪ 4 ಜನ ಹೋಗಿ ಹೊಡೆದಾಟ ಮಾಡಿದರು, ಪೊಲೀಸ್ ಕಂಪ್ಲೇಂಟ್ ಆಯ್ತು. 4 ಜನ ತೊಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ಗೆ ಬಟ್ಟೆ ಎಲ್ಲ ತೆಗೆದು ಅದರ ಮದರ ಹೊಡೆದು ಕೊಡಲಿ. ಆವಾಗ ನಿನ್ನ ಬಂತು ಪಿಕ್ಚರ್ में देखे सो अलग है तो रे, पिक्चर में मारा मारी करते हीरो को कौन कुछ नहीं करता, यहाँ गली में झगड़ा करते पुलिस ले जाको मस्त धोको टंगाक छोड़े तो रहते ಚೆನ್ನಾಗಿ ತೊಳೆದು ಹುಗ್ಗ ಮುಗ್ಗ ಬಾರಿಸಿ ಉಲ್ಟಾ ನೇತಾಕಿರಲ್ಲ ಬೇಗ ಬಾರಿಸಿ ಮೈ ಜಗಳ ಕರ್ತಾರೆ. ಅಂದರೆ ಅರ್ಥ ಆಯ್ತಾ? ಸಿನಿಮಾ TV ನಾಟಕ ನೋಡಿದ್ರೆ ಫ್ಯಾಷನ್, ಸೋಕು, ವಯ್ಯಾರ, ಕಾಮವಿಲಾಸ ಮತ್ತು ಜಗಳ, ದ್ವೇಷ, ಬದಲ ಅಂದರೆ ಸೇಡು ಇದೇ ಕಲಿಸಿದ ಹೊರತು ಅದು ಒಳ್ಳೇದು ಕಲಿಸೋದಿಲ್ಲ. ಅದನ್ನು ಕಲಿಬೇಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಯೇಸು ಕ್ರಿಸ್ತು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಈಗ ಇವರು ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳಿ ಪ್ರತಾಪ್ ಸಿಂಗ್ ಯೇಸು ಕ್ರಿಸ್ತ ನಂಬ್ಕೊಂಡು ಚರ್ಚಿಗೆ ಹೋಗ್ತಾ ಇದ್ದ. ಚರ್ಚಿಗೆ ಹೋಗ್ತಾ ಇದ್ರೆ ಅವ್ನು ದಿನಗಳಿಂದ ಚರ್ಚಿಗೆ ಹೋಗ್ತಾ ಇರೋದು ಅವ್ರ ತಂದೆ ತಾಯಿಗೆ ಗೊತ್ತಾಯ್ತು. ಪ್ರತಾಪ್ ಸಿಂಗ್, ನೀ ಯಾಕೆ ಚರ್ಚಿಗೆ ಹೋಗ್ತಿ? ಏನಾಯ್ತು ಚರ್ಚಿಗೆ ಹೋದ್ರೆ? ಅಲ್ಲಿ ಅವರು ಯಾಕೆ ನೀ ಚರ್ಚಿಗೆ ಹೋಗ್ತಾ ಇದ್ದಿ? ಇಲ್ಲ, ಯೇಸು ನಮಗಾಗಿ ಸತ್ತು, ಆತ ನಮ್ಮ ಪಾಪಗಳಿಗಾಗಿ ಸತ್ತು, ಆತ ನಮ್ಮ ಪಾಪದ ನಿಮಿತ್ತ ಶಾಪವನ್ನು ಹೊತ್ತನು. ಏನು ಶಾಪವನ್ನು ಹೊತ್ತ? ಅವ್ರ ದೇವರು ಸತ್ತು ಕೂಡ ಅವ್ರ ದೇವರು ಶಕ್ತಿಶಾಲಿಯಾಗಿದ್ದರೆ ಅವ್ರ ದೇವರು ಆತನನ್ನು ಹೊಡಿತಾ ಇರುವಾಗ ಅವ್ರ ವಿರೋಧವಾಗಿ ಯುದ್ಧ ಮಾಡಬೇಕಾಗಿತ್ತಲ್ಲ ಅವ್ರ ದೇವರು ಅಂತ ಹೇಳಿದ್ರಂತೆ. ಆ ದೇವರಿಗೆ ದಮ್ಮಿಲ್ಲ, ಆ ದೇವರಿಗೆ ಶಕ್ತಿ ಇಲ್ಲ, ಶಿಲೆ ಮೇಲೆ ಹೊಡೆದ್ರೆ ಕಲಾಸ ಆಗಿಬಿಟ್ಟ ಅಂತ ಹೇಳಿದ್ರು. ಮಗ ಅವರು ಕೊಂದು ಹಾಕಿದ್ದ ನಂತರನೂ ಶಿಲುವೆ ಮೇಲೆ ಮತ್ತು 3ನೇ ದಿನ ಪುನರುತ್ಥಾನ ಆಗಿದ ಕೂಡಲೇ ಆತನು ಮಹತ್ವ ಕಾರ್ಯಗಳನ್ನು ಮಾಡಿದ್ದಾನೆ ಇದೆ. ಯಾವಾಗಾರ ಕೇಳಿದೆ ಅದು? ಆದರೆ ಯಾವಾಗಾದ್ರೆ ನಮ್ಮ ದೇವರುಗಳು ಎಲ್ಲಿ ಹೋಗಿದ್ರು ಅಂತ ನೀ ಕೇಳಿದೆಯಾ? ಎಲ್ಲಿ ಸತ್ರು, ಎಲ್ಲಿ ಹೋಗಿದ್ರು, ಎಲ್ಲಿ ಮಣ್ಣಾಗಿದ್ರು, ಎಲ್ಲಿ ಎದ್ದು ಬಂದ್ರು ಕೇಳಿದೆಯಾ? ಅವಾಗ ಅವ್ರ ತಂದೆ ಕಡೆ ಉತ್ತರ ಇಲ್ಲ. ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಆತನ ಸತ್ತು ಪುನರುತ್ಥಾನನಾಗಿ ಇವತ್ತಿಗೂ ಜೀವಂತಿದ್ದಾನೆ. ಆತ ನಮ್ಮ ಪಾಪಗಳಿಗಾಗಿ, ನಮ್ಮ ದ್ರೋಹಗಳಿಗಾಗಿ ಅಂತ ಹೇಳಿದೆ. ನೀನಾದರೆ ನಮ್ಮ ಪಾಪ, ನಮ್ಮ ದ್ರೋಹಗಳಿಗಾಗಿ ಸತ್ತವ್ರು ಯಾರು ತೋರಿಸು ನೀನು? ಹಮ್ ಠಾಕೂರ್ ಖಾನ್ದಾನ್ ಕೆ ಹಮ್ ಓ ಛೋಟಿ ಜಾತ್ ಕೆ ಲೋಗ್, ಯಾರು ಕ್ರೈಸ್ತವರಲ್ಲ, ಚಿಕ್ಕ ಜಾತಿಯವರು, ನಾವು ಠಾಕೂರ್ ಖಾನ್ದಾನ್ ಅವರು. ಅವನು ಹೇಳ್ತಾನೆ, ಠಾಕೂರ್ ಖಾನ್ದಾನ್ ಅವರು ಆದ್ರೆ ಏನಾಯ್ತು? ದೇವರು ಎಲ್ಲರಿಗೂ ದೇವರು, सबके साथ प्रेम करता है. परमेश्वर जगत से इतना प्रेम करता है जो कोई भी उस पर इतना प्रेम करता है, उसका एक लौता पुत्र को हमें दे दिया. जो कोई भी उस पर विश्वास रखता है वो अनंत जीवन पाता है. ये कभी सुने थे आप? हमारे लिए अनंत जीवन, हमारे लिए सुख जीवन, हमारे लिए शांति का जीवन देने के लिए कोई आया इस धरती पर ಅಂತೇಳಿ ಅವರ ತಂದೆ ತಾಯಿಗಳ ಜೊತೆ ವಾದ ವಿವಾದ ಆಗಿರೋ ತಂದೆ ತಾಯಿಗಳು ಬಹಳಷ್ಟು ಹೊಡೆದು ಅವನನ್ನು ಹಿಂಸಿಸ್ತಾರೆ. ಅವನನ್ನು ಬೈಬಲ್ ಓದದಂತೆ ಅವನನ್ನು ಬೈಬಲ್ ಹರಿದಾಕಿ ಅವನು ಹೊಡೆದು ಭಾಳಷ್ಟು ಹಿಂಸೆ ಕೊಡ್ತಾ ಇರ್ತಾರೆ. 1 ವಾರ ಆಯ್ತು ಹಿಂಸೆ ಕೊಡ್ತಾರೆ. ಸ್ಕೂಲಿಗೆ ಬಂದಾಗೆಲ್ಲ ಹಿಂಸೆ. ಯಾರು? ಪ್ರತಾಪ್ ಸಿಂಗ್. ಇಂಟ್ರೆಸ್ಟಿಂಗ್ ಇದೆ ಅವನ ಸ್ಟೋರಿ, ಎಲ್ಲರೂ ಹೇಳ್ತಿರಲ್ವಯ್ಯ. ಈಗ ಅವನು ಒಂದು ದಿವಸ ಅವನನ್ನು ಮಾಟ ಮಂತ್ರಗಡೆ ತೊಗೊಂಡು ಹೋಗ್ತಾರೆ. ಮಾಟ ಮಂತ್ರಗಡೆ ತೊಗೊಂಡಿದ್ರು ಕೂಡ ಇಶೇ ಅಭಿ ಚರ್ಚ್ को नहीं जाना है, अब से केंद्र नहीं जाना, चर्च को नहीं जाना, प्रार्थना को नहीं जाना, बाइबल नहीं पकड़ना, वैसा करो अंते. माटा मंत्र कड़े होते माटा मंत्रण ಕೂಡ ನೋಡಿ चर्च को जा रहा है, ये चर्च कैसा भी छोड़ना इसको, इसके दिमाग में पूरा चर्च का लगा है, यीशु मसीह लगा है, यीशु मसीह बहुत भक्ति कर रहा है, ये हमारा सब कुछ छोड़ के जा रहा है ಅಂತೇಳಿ ಒಂದು ದೊಡ್ಡ ಗುರುಗಳ ಹತ್ರ ತಗೊಂಡು ಹೋಗ್ತಾನೆ. ಯಾರು? ಇವರ ತಂದೆ. ದೊಡ್ಡ ಗುರುಗಳು ಪಂಡಿತ ಹತ್ರ ತಗೊಂಡೋಗಿರುವ ಆ ಪಂಡಿತನು ತಂತ್ರ ಮಂತ್ರ ಎಲ್ಲ ಮಾಡಿ ನೋಡ್ತಾನೆ. ತಂತ್ರ ಮಂತ್ರ ಮಾಡಿ ನೋಡಿ ಎಲ್ಲ ಮಾಡಿ ಆತನು ಅಕ್ಕಿ ಕಾಳು ತಗೊಂಡು ಅವನ ಮೇಲೆ ಬೀಸ್ತಾನೆ. ಏನೋ ಹೇಳಿ
ಅವನ ಬಾಯಿಂದ ಏನೋ ಮಂತ್ರಸಂತ್ರಗಳನ್ನು ಹೇಳಿ ಅವನ ಮೇಲೆ ಬೀಸ್ತಾನೆ. ಬೀಸಿದ ಕೂಡಲೇ ಅಕ್ಕಿ ಕಾಳು ಅವನ ಮೈ ಮೇಲೆ ಬಂದು ಬೀಳುವುದಿಲ್ಲ, ಅಲ್ಲೇ ಅವನ ಕೈ ಕಡೆಯಿಂದ ಅಲ್ಲೇ ಬಿಟ್ಬಿಡ್ತಾರೆ ಅರ್ಧ ದಾರಿಗೆ. ಅವನೇನಂತ ಗೊತ್ತಿದೆ ಆ ಒಂದು ಮಹಾಪಂಡಿತನು, इसे लेके जाओ उधर से. क्यों जी? इसे लेके जाओ उधर से, तुरंत लेके जाओ उधर से. क्यों लेके जाना? इस पर बहुत बड़ा ಶಕ್ತಿಶಾಲಿ का हाथ इस पर है ಅಂತ ಹೇಳಿದ. ಏನು? ಬಹುದೊಡ್ಡ ಶ್ರೇಷ್ಠವಾದಂಥ ಬಲಶಾಲಿಯಾದಂಥ ಅವನ ಮೇಲೆ ಕೈ ಇದೆ ಅಂತ ಹೇಳಿದ. तोड़ होगी उन्होंने ಏನು ಮಾಡ್ಲಿಕ್ಕೆ ಬರೋದಿಲ್ಲ. और कोई उपाय नहीं, कुछ उपाय नहीं, उसके पर जो है वो बहुत महान शक्तिशाली का हाथ उसमें ಅಂತ ಹೇಳಿದ್ರು. ಯಾರು ಹೇಳಿದ್ರು? ಅವನು ಯಾವ ಗುರುಗಳ ಹತ್ರ ತಗೊಂಡು ಹೋಗಿದ್ದಾನೆ ಆ ಗುರುಗಳು ಹೇಳಿದ. ಅವನಿಗೆ ಆಶ್ಚರ್ಯವಾಯಿತು, ನನ್ನ ಮೇಲೆ ಇಷ್ಟು ದೊಡ್ಡ ಸರ್ವಶಕ್ತನಾದ ದೇವರ ಕೈ ಇದೆ ಅಂತೇಳಿ ಈ ಪಂಡಿತನಿಗೆ ಹೆಂಗೆ ಗೊತ್ತಾಯ್ತು? ಅವನು ಹೇಳಿದಂತೆ ಇಸೆ ಕುಚ್ ನೈ ಕರ್ ಸಕ್ತಾ ಲೇಕೆ ಜಾओ ಅಂತ ಹೇಳಿದಂತೆ. ಯೆಶಾಯ ಪ್ರವಾಚಕನ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. ಯೆಶಾಯ ಪ್ರವಾಚಕನ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. ಓದ್ತೀರಾ ಮಾತನ್ನು? ಬೇಗನೆ ಓದ್ತೀರಿ. ಚಶ್ಮಾ ತಗೊಂಡು ಬರ್ಬೇಕಾಗಿತ್ತು ಮನೆಯಿಂದ ಅಲ್ಲ? ಹಾ. ನೀನಂತೂ ಹೆದರಬೇಡ, ದೇವರು ಹೇಳ್ತಾ ಇದ್ದಾರೆ, ಕರ್ತನಾದ ಯೆಹೋವನು ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ದೇವರಾಗಿದ್ದೇನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಾನು ನಿನಗೆ ತಕ್ಕ ಕಾಲಕ್ಕೆ ಸಹಾಯ ಮಾಡುತ್ತೇನೆ. ಹೌದು, ನನ್ನ ನೀತಿಯ ಬಲಗೈ ಏನು? ನನ್ನ ನೀತಿಯ ಬಲಗೈ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ನಿನ್ನನ್ನು ಇಗೋ, ನಿನಗೆ ವಿರೋಧವಾಗಿ ಉರಿಗೊಂಡವರೆಲ್ಲರೂ ಅವರು ಅವಮಾನ ಹೊಂದಿ ಆಶಾಭಂಗ ಪಡುವರು. ನಿನ್ನ ಸಂಗಡ ವ್ಯಾಜ್ಯವಾಡುವವರು ನಾಶವಾಗಿ ನಿಲ್ಲದೆ ಹೋಗುವವರು. ಆಮೇನ್. ಈ ವಾಕ್ಯದ ಪ್ರಕಾರವಾಗಿ ಅವನು ಹೇಳ್ತಾನೆ, ಮೇರೆ ಪರ್ ಪರಮೇಶ್ವರ ಕಾರ್ಯ ಸರ್ವಶ್ರೇಷ್ಠ ಹಿ ಈಸ್. ಆತನ ಮೇಲೆ ಬಹುದೊಡ್ಡ ಬಲಶಾಲಿಯ ಒಂದು ಅದೃಶ್ಯ ಶಕ್ತಿ ಕೈ ಅವನ ಮೇಲಿದೆ ಅಂತ ಹೇಳ್ದ. ಆವಾಗ ಇವನಿಗೆ कन्फर्म ಆಗ್ಬಿಟ್ಟ, अरे मैं जिस परमेश्वर विश्वास कर रहा हूं, मैं जिस परमेश्वर को मान के चल रहा हूं, वो सचमुच जीवित परमेश्वर है. ಯಾವ ಪರಮೇಶ್ವರ, ಯಾವ ದೇವರ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾನು ಏನು ನಂಬಿಕೊಂಡು ನಡೀತಾ ಇದ್ದೇನೆ ಅದು ನಿಜವಾಗಲೂ ಜೀವವುಳ್ಳ ದೇವರಾಗಿದ್ದಾನೆ, ಬಲವುಳ್ಳ ದೇವರಾಗಿದ್ದಾನೆ ಅಂತೇಳಿ ಆ ದಿನದಿಂದ ಕನ್ಫರ್ಮ್ ಆಗಿಬಿಟ್ಟಿದ್ದಾನೆ. ಜೀವಂಗಾ ತೋ ಯೇಸು ಮಸೀ ಕೆ ಲಿಯೆ ಜೀವಂಗಾ, ಪಾಪ್ ಕೆ ಲಿಯೆ ತೋ ಮೈ ಮರ್ ಗಯಾ, ಯೇಸು ಮಸೀ ಕೆ ಲಿಯೆ ಜೀವಂಗಾ ತೋ ಜೀವಂಗಾ ಉಸಿ ಕೆ ಲಿಯೆ ಜೀವಂಗಾ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಇದು ದೇವರ ಪ್ರೀತಿ. ನಿನ್ನನ್ನು ಸಂಕಟ ಕಾಲದಲ್ಲಿ ಅದೃಶ್ಯವಾದಂಥ ಒಂದು ಲೋಕ ಇದೆ, ಅದಕ್ಕೆ ಪರಲೋಕ ರಾಜ್ಯ ಅಂತಾರೆ. ಏನಂತಾರೆ? ಅದಕ್ಕೆ ಪರಲೋಕ. ಇದಿಗೋ ಪರಲೋಕ ರಾಜ್ಯ ನಿನ್ನ ಸಮೀಪದಲ್ಲಿದೆ, ಮನಸ್ಸು ತಿಳ್ಕೊಂಡು ಬಾ, ಆ ಪರಲೋಕ ರಾಜ್ಯದ ಪ್ರಭಾವದ ಶಕ್ತಿ ನೀನು ಅನುಭವಿಸ್ಲಿಕ್ಕಾಗ್ತದೆ. ಇಲ್ಲಿ ಏನಿದೆ ಗೊತ್ತಿದ್ದೀಗ? ಪರಲೋಕ ರಾಜ್ಯದ ಗೌರ್ಮೆಂಟ್ ಈಗ ನಮ್ಮ ಮಧ್ಯದಲ್ಲಿದೆ. ಈಗ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ದೇವದೂತಗಳ ಸಮೂಹಗಳಿದೆ. ಆತನ ಗೌರ್ಮೆಂಟ್ ಇಲ್ಲಿ ಕೆಲಸ ಮಾಡ್ತಾ ಇದೆ, ನಿನ್ನನ್ನು ಟಚ್ ಮಾಡದಂತೆ. ಆವಾಗ ಅವನಿಗೆ ಅರ್ಥ ಆಯಿತು, ಅಯ್ಯೋ, ಕಣ್ಣಿಗೆ ಕಾಣಲಾರ್ದಂಥ ಅದೃಶ್ಯವಾದಂಥ ಸತ್ಯ ದೇವರು, ಜೀವವುಳ್ಳ ದೇವರು, ಯೇಸು ದೇವರು ಎಂಬುದಾಗಿ ಯೇಸು ದೇವರನ್ನು ಸಮರ್ಪಿಸಿದ. ಅದರ ನಂತರ ಆತನ ತಂದೆ ತಾಯಿಗಳಿಂದ ಅನೇಕ ಹಿಂಸೆಗಳು ಬಂದರು. ಅವೆಲ್ಲಗಳ ಹಿಂಸೆಗಳನ್ನು ಸಹಿಸಿಕೊಂಡು ಆತನ ಮನೆ ಬಿಟ್ಟು ಹೋಗಿರೋದನು. ಅಲ್ಲಿ ಹೋಗಿ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದ. ಆತನ ಸೆಕೆಂಡ್ ಇಯರ್ ಫೇಲ್ ಆಗಿದ್ದ. ಹಾಗೆ ಕೆಲಸ ಮಾಡ್ಕೊಳ್ತಾ ಬದುಕ್ತಾ ಇದ್ದ. ಈಗ ಅಲ್ಲಿಂದ ಆತನಿಗೆ ಯಾರೋ ಪಾಸ್ಟರ್ ಕೇಳಿದ್ರು, ಅವನ ಸ್ಟೋರಿಯೆಲ್ಲ ಕೇಳಿ ಅವ್ರು ಹೇಳಿದ್ರು, ತು ಮಾತಾ ಪಿತಾ ಕೋ ಚೋಡ್ಕಿನೇ ಏನ, ತು ಚೋಡ್ಕ ಆಯ್ತು ಹಮಾರ ಚರ್ಚ್ ಮಿತ್ರ ಕೋ ಜಗಾನ ಅಂತೇಳಿ, ಚರ್ಚಿಂದ ನೀನು ಚರ್ಚಿಗೆ ಬರೋದು ಬೇಕಾಗಿಲ್ಲ ಅಂತೇಳಿ ಅವನನ್ನು ಚರ್ಚಿಂದ ಹೊರಗೆ ಹಾಕಿದ್ರು. ತಂದೆ ತಾಯಿಗಳನ್ನು ಬಿಟ್ಟು ಬಂದಿದ್ದ. ಚರ್ಚಿಂದ ತಂದೆ ತಾಯಿಗಳು ಹೇಳ್ತಾ ಇದ್ದ, ತಂದೆಗಳು ಬರೋರು ನೀನು ತಂದೆಗಳನ್ನು ಬಿಟ್ಟು ಬರಬಾರ್ದು ಎಂಬುದಾಗಿ ಆತನಿಗೆ ಹೋಗಿ ತಂದೆ ತಾಯಿ ಅಂತ ಹೇಳಿದ್ರು. ಅವನು ಹೋಗಲಿಲ್ಲ. ಯಾಕಂದ್ರೆ ತಂದೆ ತಾಯಿಗಳನ್ನು ಬಿಟ್ಟು ಬಂದ ಭಾಳ ಹಿಂಸೆ ಆಗ್ತಾ ಇದೆ. ಅಲ್ಲಿಂದ ಬೇರೆ ಕಡೋದ ಯಾರೋ ಒಂದು ಮನೆಯಲ್ಲಿ ಪ್ರೇಯರ್ ನಡೀತಾ ಇತ್ತು. ಆ ಪ್ರೇಯರ್ ನಡೆದವ್ರು ಏನು ಮಾಡಿದ್ರು, ಅವನ ಸ್ಟೋರಿಯನ್ನೆಲ್ಲ ಕೇಳಿ ಅವನಿಗೆ ಚೆನ್ನೈ ಬೈಬಲ್ ಟ್ರೈನಿಂಗ್ ಕಳಿಸಿದ್ರು. ಹಲ್ಲೆಲೂಯಾ. 1 ತಿಂಗಳ ಬೈಬಲ್ ಟ್ರೈನಿಂಗ್. ಹೋಗುವಾಗ 5 ರೂಪಾಯಿ ಇತ್ತಂತ ಅವನ ಕೈಯಲ್ಲಿ. ಅಲ್ಲಿ ಹೋಗಿ ಹಿಡಿದು ಕೂಡಲೇ ಏನು ಪೈಸಾ ಇಲ್ಲ. ಹಿಡಿದು ಕೂಡಲೇ ಆ ತಿಂಗಳ ಟ್ರೈನಿಂಗಲ್ಲಿ ಫುಲ್ ಟ್ರೈನಿಂಗ್ ಅದು.
500 rupees ಭರ್ನಾ ಇಸ್ಕ ರಿಜಿಸ್ಟ್ರೇಷನ್ ಫೀಸ್ ಟ್ರೈನಿಂಗ್ ಸೆಂಟರ್ಗೆ ಅಂದರೆ 500 ರೂಪಾಯಿ ತುಂಬ ಅವನ ಕಡೆ ಫಾರ್ಮ್ ಕೊಟ್ಟರು. 500 ರೂಪಾಯಿ ಇಲ್ಲ ಅವನ ಹತ್ರ, 5 ರೂಪಾಯಿ ಇತ್ತು ನಮ್ಮಲ್ಲಿ. ಅವನೇನು ಮಾಡ್ದ, ಅಲ್ಲೇ ರೂಮ್ ಇತ್ತಲ್ಲ, ರೂಮ್ ಒಳಗೆ ಹೋಗಿ ಕಣ್ಣೀರು ಬಿಟ್ಟು ಅಳ್ತಾ ಇದ್ದ. ಯೇಸು ಮಸೀಹ್ ಮತ್ತೇರೆ, ನಾನು ನಿನ್ನ ಹಿಂಬಾಲಿಸ್ತಾ ಇದ್ದಾನೆ, ನಂಗೆ ದುಡ್ಡಿಲ್ಲ ಏನಿಲ್ಲ, ಮತ್ತು ಇಲ್ಲಿ ಕಳಿಸಿದ್ದಾರೆ ಏನಿಲ್ಲ ಅಂದ್ರೆ ಭಾಳ ದಿಕ್ಕುಳಿಂದ ಚಿಂತೆಯಿಂದ ನಾಳೆ ಬೆಳಿಗ್ಗೆ ಕ್ಲಾಸ್ ಕೊಂಡಿರ್ಬೇಕು. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಭಾಳ ದೊಡ್ಡ ಬೈಬಲ್ ಕಾಲೇಜ್ ಅದು ಚೆನ್ನೈನಲ್ಲಿ. ಆ ಬೈಬಲ್ ಕಾಲೇಜಲ್ಲಿ ಕಲೀಲಿಕ್ಕೆ ಆತನಿಗೆ ಮೊದಲು ಎಂಟ್ರೆನ್ಸ್ ಸಿಗಲಿಲ್ಲ, ಫಾರ್ಮ್ ತುಂಬಲಿಕ್ಕಾಗಿಲ್ಲ, ದುಡ್ಡಿಲ್ಲ. ಅಲ್ಲಿ ಬೀಚ್ ಪಕ್ಕದಲ್ಲಿದೆ, ಚೆನ್ನಾಗಿ ಬೀಚ್ ಪಕ್ಕದಲ್ಲಿ. ಆ ಬೀಚ್ನಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಕಡೆ ಪ್ರಾರ್ಥನೆ ಮಾಡಿ, ಅತ್ತ ಏಸಯ್ಯ ನಾನು ನಿನ್ನನ್ನು ನಂಬಿಕೊಂಡು ಹೊರಗೆ ಬಂದೆ, ಏನು ಮಾಡಲಿ ಅಂಥೇಳಿ ಭಾಳ ಕಣ್ಣೀರಿಂದ ಅಳ್ಕೋತಾ ಕೂತಿದ್ದ. ಆ ಬೈಬಲ್ ಕಾಲೇಜಲ್ಲಿ ಒಂದು ಇಂಥ ಸಿಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಇಲ್ಲಿ ಕೂತಾರಲ್ಲ, ಆ ಸಿಸ್ಟರ್ಗಳು ಬಂದು ಹಾದೇವು ಅಂತ ಹೇಳಿದ. ಹಾದೇವು ಅಂದರೆ ಅವಳು ಕೈ ತೊಗೊಂಡು ಅವನ ಕೈಯಲ್ಲಿ ಹಾಕ್ಲಿಕ್ಕೆ ಹೋಗ್ತಾಳೆ. ಇಲ್ಲ ನಂಗೆ ಏನು ಬೇಡ, ಇಲ್ಲ ತಗೋ, ಇಲ್ಲ ನಂಗೆ ಏನು ಬೇಡ, ಎಲ್ಲ ನನ್ನ ಕಡೆ ದುಡ್ಡಿದೆ, ಎಲ್ಲ ಇದೆ, ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಇಲ್ಲ, ನಿನ್ನೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರು ನಿನಗೆ ಇಷ್ಟು ದುಡ್ಡು ಕೊಡಬೇಕೆಂಬುದಾಗಿ ದೇವರು ನನ್ನ ಜೊತೆಯಲ್ಲಿ ಮಾತಾಡಿದರು, ಅದಕ್ಕೆ ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ. ಆವಾಗ ಅವ್ನಿಗೆ ಅರ್ಥ ಆಯಿತು, ನಾನು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೆ, ನನ್ನ ವಿಷಯದಲ್ಲಿ ಇನ್ನೊಬ್ಬ ಸಿಸ್ಟರ್ ಹೃದಯದಲ್ಲಿ ದೇವರು ಮಾತಾಡಿ ಅವಳು ನನಗೆ ದುಡ್ಡು ಕೊಡ್ಲಿಕ್ಕೆ ಬಂದಾಳಂದರೆ ನಿಜವಾಗಲೂ ಯೇಸು ಕ್ರಿಸ್ತನು ಜೀವವುಳ್ಳ ದೇವರು ತನ್ನ ಬಲಗೈ ನನ್ನ ತಲೆ ಮೇಲಿದೆ, ಆತನ ಬಲಗೈ ನನ್ನನ್ನು ಅವಮಾನ ಪಡೆದಂತೆ ಎತ್ತಿ ನಡೆಸ್ತಾ ಇದೆ ಎಂಬುದಾಗಿ ಆವಾಗ ಅವನಿಗೆ ಇನ್ನೂ ವಿಶ್ವಾಸ ಬಲವಾಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಅವನು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಬಿಸ್ನೆಸ್ ಮಾಡ್ತಾ ಮದುವೆ ಮಾಡಿಕೊಂಡು 2 ಗಂಡು ಮಕ್ಕಳಾಗಿದ್ದಾರೆ. ತನ್ನ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಕರ್ತನನ್ನು ಸೇವಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಬಿಸ್ನೆಸ್ಸು ಮಾಡ್ತಾ ಇದ್ದಾನೆ. ಎಲ್ಲ ಜನರಿಗೆ ಯೇಸು ಸತ್ಯ, ನಿತ್ಯ ರಕ್ಷಕನು, ನಿಜವಾದ ಮಾತಾಡ್ತಕ್ಕಂಥ ದೇವರು, ನಿನ್ನ ಪ್ರಾರ್ಥನೆ ಕೇಳತಕ್ಕಂಥ ದೇವರು, ಕೈಗಳಿಂದ ಸಹಾಯ ಮಾಡ್ತಕ್ಕಂಥವ್ರು, ಆತನ ಬಾಹುಬಲ ನನ್ನ ಮೇಲೆ ಇದೆ ಎಂಬುದಾಗಿ ಹೇಳಿಕೊಂಡು ತನ್ನ ಜೀವನದ ಸಾಕ್ಷಿಯನ್ನು ಹೇಳ್ತಾ ಅನೇಕ ಜನರನ್ನು ಯೇಸು ಕ್ರಿಸ್ತನ ನಂಬಿಕೆಯ ದಾರಿಯಲ್ಲಿ ರಾಜ್ಯದಲ್ಲಿ ನಡೆಸ್ತಾ ಇದ್ದಾನಂತೆ. ತಾನು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ತಾನು ಜಾಬ್ ಮಾಡ್ಕೊತಾ ಇದ್ದಾನೆ, ತಾನು ಬಿಸ್ನೆಸ್ ಮಾಡ್ಕೊಳ್ತಾ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಎಲ್ಲರೂ ಹೇಳ್ತೀರಲ್ವಯ್ಯ, ಇದು ದೇವರು ಮಾಡೋ ಪ್ರೀತಿ. ತಂದೆ ದೇವರೇ ನಂಗೆ ದುಡ್ಡು ಕೊಡಿದ್ರೆ ದೇವ್ರು ಕೊಟ್ಟಿಲ್ಲ ಕೈಯಲ್ಲಿ ದುಡ್ಡು, ಆದರೆ ಯಾರು ಒಂದು ಸಿಸ್ಟ್ರ್ ಕೈಯಲ್ಲಿ ದೇವರು ದುಡ್ಡು ಕೊಟ್ಟು ಕಳಿಸಿದಾರಂದರೆ ದೇವರು ಎಷ್ಟು ಪ್ರೀತಿ ಸ್ವರೂಪನು. ನಂಗೆ ಆ ಸಿಸ್ಟ್ರ್ ಕೊಟ್ಟು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರನು. ಹಾಗೆ ತಂದೆಯ ಪ್ರೀತಿ ಕೆಲವು ಜನ ಅರ್ಥ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ, ಆದರೆ ಇವತ್ತು ನೀವು ಅರ್ಥ ಮಾಡ್ಕೊಂಡಿದ್ರೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಎಲ್ಲರೆದ್ದಿಂದ್ರಣ ದೇವರಿಗೆ ಸಮರ್ಪಿಸೋಣ. ಎಲ್ಲರೆದ್ದಿಂದ್ರಣ ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಹೌದು, ನಮ್ಮನ್ನು ಪ್ರೀತಿಸುವ ದೇವರೇ, ನಮ್ಮನ್ನು ಕರುಣಿಸುವ ದೇವರೇ, ರಾಜಾದಿರಾಜನೇ, ಕರ್ತನೆ, ಒಂದು ಓರ್ವ ಯುವಕನು ಉತ್ತರಾಖಂಡ್ನಲ್ಲಿರ್ತಕ್ಕಂಥ ಯುವಕನು ಯೇಸು ಕ್ರಿಸ್ತನು ನಮಗಾಗಿ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳು, ನಮ್ಮ ದರಿದ್ರ, ನಮ್ಮ ಅನಿಷ್ಟವನ್ನು ಹೋರೋದಕ್ಕಾಗಿ ತಾನು ಶಿಲುವೆ ಮೇಲೆ ಮರಣಿಸಿದನಲ್ಲ ಅನ್ನತಕ್ಕಂಥ ಈ ಸತ್ಯವನ್ನು ಕೇಳಿ ಆಶ್ಚರ್ಯಚಕಿತನಾಗಿ ಯೇಸಯ್ಯ ನಮಗೋಸ್ಕರವಾಗಿ ಇಷ್ಟಾ ದೊಡ್ಡ ಕಾರ್ಯಗಳನ್ನು ಮಾಡಿದನಲ್ಲ ಎಂಬುದಾಗಿ ಹೇಳಿಕೊಂಡು ಆತನನ್ನು ನಂಬಿದರು. ಪ್ರೈಸ್ ಲಾರ್ಡ್. ತಂದೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಾರದಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮ ತಂದೆ ವೃದ್ಧನಾಗಿದ್ದರೆ ತಂದೆ ತಾಯಿಗಳನ್ನು ಪ್ರೀತಿಸ್ರಿ. ನೀವು ಏನಾದರೆ ಒಂದು ಮಾಡಬೇಕಾದ್ರೆ, ನೀವು ಜೀವನದಲ್ಲಿ ಯಶಸ್ವಿ ಪಡಬೇಕಾದ್ರೆ ಬೈಬಲ್ ಹೇಳ್ತದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು, ಅವರ ಮಾತಿಗೆ ವಿಧೇಯರಾಗು, ಅವ್ರಿಗೆ ಯಾವ ಕೊರತೆ ಆಗದಂತೆ ನೋಡ್ಕೋ, ಆಗ ನೀನು ಭೂಮಿ ಮೇಲೆ ಬಹುಕಾಲ ಯಶಸ್ವಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು, ಮೇಲನ್ನು ಅನುಭವಿಸಿ ಎಂಬುದಾಗಿ ವಾಕ್ಯದಲ್ಲಿ ಹೇಳಲಾಗಿದೆ. ಯೇಸುವಿನ ಪ್ರೀತಿಯನ್ನು ಅರ್ಥ ಮಾಡಿಕೊ. ಪರಲೋಕದಲ್ಲಿರುವಂಥ ನಮ್ಮ ತಂದೆ ಆದ ದೇವರು ನಮಗಾಗಿ ಯೇಸು ಕ್ರಿಸ್ತನನ್ನು ಶಿಲುವೆ ಮೇಲೆ ಅರ್ಪಿಸಿ ಪ್ರಾಣವನ್ನು ಕೊಟ್ಟು ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳು, ನಮ್ಮ ಅನಿಷ್ಟ, ನಮ್ಮ ಅಸಫಲತೆಯನ್ನು ಎಲ್ಲವನ್ನು ತೆಗೆದುಹಾಕಿ ಶಾಂತಿ, ಸಮಾಧಾನ, ಆನಂದ, ಹರ್ಷ, ಯಶಸ್ವಿ ಉಳ್ಳ ಜೀವನ, ಸುಖ ಸಮೃದ್ಧಿ ಉಳ್ಳ ಜೀವನ, ಅಭಿವೃದ್ಧಿ ಉಳ್ಳ ಜೀವನ ನಮಗೆ ಅರ್ಪಿಸಿದ್ದಾನೆಂಬ ಸತ್ಯವನ್ನು ಇವತ್ತು ನೀವು ತಿಳಿದಿರೋದಾದರೆ, ನಂಬೋದಾದರೆ, ಇವತ್ತಿಂದ ನಿಮ್ಮ ಪಾಪ, ನಿಮ್ಮ ಶಾಪ, ನಿಮ್ಮ ರೋಗ, ನಿಮ್ಮ ವ್ಯಾಧಿಗಳನ್ನು ಬಿಡುಗಡೆ ಆಗುವುದನ್ನು ನೀವು ನೋಡ್ತೀರಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಹೌದು, ನನ್ನನ್ನು ಕೇಳ್ತಿರ್ತಕ್ಕಂಥರೆ, ಏಸಯ್ಯ ನೀ ನನ್ನ ಒಡೆಯನು, ಏಸಯ್ಯ ನೀ ನನ್ನ ರಕ್ಷಕನು, ಏಸಯ್ಯ ನೀ ನನ್ನ ಪಾಲಕನು, ನನ್ನ ಪೋಷಕನು, ನನ್ನ ವಿಮೋಚಕನು ಎಂಬುದಾಗಿ ಇವತ್ತು ಆ ಏಸಯ್ಯನನ್ನು ನಿನ್ನ ಒಡೆಯನಾಗಿ ನೀನು ಸ್ವೀಕರಿಸುವುದಾದರೆ ಪ್ರಾರ್ಥಿಸು. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಲ್ಲ. ಎಷ್ಟು ಆಸಕ್ತಿಯಿಂದ ಕರ್ತನೆ ನಿನ್ನ ವಾಕ್ಯಗಳನ್ನು ಕೇಳ್ತಾ ಇದೆ ಕರ್ತನೆ.
ನಿನ್ನ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು ರಾಜ. ಹೌದು ಕರ್ತನೆ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ತಂದೆ ತಾಯಿಗಳ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಕರ್ತನೆ ದಾರಿ ತಪ್ಪಿ ಪತನವಾಗ್ತಿರ್ತಕ್ಕಂಥ ಯವನಸ್ಥರನ್ನು ಮಕ್ಕಳನ್ನು ಕಾಪಾಡದೇವ್ರೆ. ಕೇಳ್ತಿರ್ತಕ್ಕಂಥ ಎಲ್ಲ ಯವನ ಮಕ್ಕಳಲ್ಲಿ, ದಾರಿ ತಪ್ಪುತ್ತಿರ್ತಕ್ಕಂಥ ಹಿರಿಯರಲ್ಲಿ, ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ಳದೆ, ಸಾಕದೆ, ಅವ್ರಿಗೆ ಊಟವನ್ನು ಹಾಕದೆ ಮನೆಯಿಂದ ಹೊರಗೆ ಹಾಕಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಇವತ್ತು ತಂದೆ ತಾಯಿಗಳ ಮೌಲ್ಯಗಳನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ ರಾಜ. ಅಂಥವ್ರಲ್ಲಿ ಮಾರ್ಪಾಟವನ್ನು ಉಂಟು ಮಾಡಿ ರಾಜ. ತಂದೆ ತಾಯಿಗಳನ್ನು ಸನ್ಮಾನಿಸಿ, ಅವರನ್ನು ನೋಡಿಕೊಂಡು ಅವ್ರನ್ನ ಸಾಕಿ, ಅವ್ರಿಗೆ ಬೇಕಾಗಿರೋ ಅಗತ್ಯಗಳನ್ನು ಪೂರೈಸಿ, ಆ ತಂದೆ ತಾಯಿಗಳ ಆಶೀರ್ವಾದದಿಂದ ಆ ದೇವರ ಆಶೀರ್ವಾದಗಳನ್ನು ತುಂಬಿಕೊಂಡು ಅವರ ಜೀವನ ಸುಖವಾಗಿರಲಿ ಎಂಬುದಾಗಿ ಹಾರೈಸ್ತಾ ಇದೆ. ಯಾರ್ಯಾರು ಇವತ್ತು ಆ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ರು, ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ಪ್ರೀತಿ ಅರ್ಥ ಮಾಡಿಕೊಂಡಿದ್ರು, ಮನುಷ್ಯರಲ್ಲಿ ಆ ಪ್ರೀತಿಯನ್ನು ದೇವರು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾನೆ. ಕೃಪಾಕನಿಕನ್ನವಳ ದೇವರೇ, ನಿನ್ನ ವಾಕ್ಯದಿಂದ ನಮ್ಮನ್ನು ಅನೇಕ ಸಾರಿ ಗದರಿಸಿ ನಮ್ಮನ್ನು ಕರ್ತನೆ ಚೇತನ. ಅದಕ್ಕಾಗಿ ಹೇಳಲಾಗಿದೆ, ದೇವರ ಗದರಿಕೆಯನ್ನು ತಾತ್ಸ್ಕಾರ ಮಾಡಬೇಡ. ದೇವರ ಗದರಿಕೆಯನ್ನು ತಾತ್ಸ್ಕಾರ ಮಾಡಿದವನು ಮೂರ್ಖನು, ತಾತ್ಸ್ಕಾರ ಮಾಡದೆ ಅದನ್ನು ಸ್ವೀಕರಿಸಿದವನು ಜ್ಞಾನವಂತನಾಗಿ, ಯಶಸ್ವಿವಂತನಾಗಿ, ಆರೋಗ್ಯವಂತನಾಗಿ, ಬಲವಂತನಾಗಿ, ಆ ಘನವಂತನಾಗಿ ಮಹಿಮೆಯನ್ನು ಪಡ್ಕೊಂಡಿರುವ ವ್ಯಕ್ತಿಗಳಂತೆ ಆಗಿರ್ತಾರೆ. ಹೌದು ಕರ್ತನೆ, ಕೃಪಾಭರಿತವಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ಶಿಲುವೆ ಮರಣ ನಮ್ಮನ್ನು ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ, ಬಡತನದಿಂದ, ಕರ್ತನೆ ಅನಾರೋಗ್ಯದಿಂದ ಕರ್ತನೆ ರಕ್ಷಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೇಳುತ್ತಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಯಾವತ್ತೂ ಇರಲಿ ಎಂಬುದಾಗಿ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ನಾಮವನ್ನು ಮಹಿಮೆಪಡಿಸ್ಕೊತೇವೆ. ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ದಿನ ನಮಗೆ ಇದನ್ನು ದಯಪಾಲಿಸು.